ಫಸ್ಟ್ ಹೆಬ್ಬೆರಳು ಮತ್ತು ಹೆಬ್ಬೆರಳು ತೋರಿಕೆರಳು 10ರಿಂದ 20 ಸಾರಿ ಚೇಂಜ್ 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 ಚೇಂಜ್. ಈಗ ಬೆರಳಿನ ಕೆಳಭಾಗ, ಈಗ 5 ಬೆರಳು ಜೊತೆಯಾಗಿರ್ಲಿ. ಈ 5 ಬೆರಳುಗಳಿಂದ ಪ್ರೆಸ್ ಮಾಡ್ತಾ ಹೋಗೋಣ. ಬೆರಳಿನ ತುದಿ ಸಹ ಸ್ಪರ್ಶ ಮಾಡ್ಕೊಳ್ಳಿ. ಹಸ್ತದ ಪ್ರತಿ ಭಾಗವನ್ನ ಟಚ್ ಮಾಡೋಣ. ನಾಡಿ ಹತ್ರ ಬಂದಾಗ ಒತ್ತಡ ಕಡಿಮೆ ಇರಲಿ. ಈಗ ಎಡಗೈ ಆದ ನಂತರ ಬಲಗೈನ 5 ಬೆರಳು ಜೊತೆಯಾಗಿರ್ಲಿ. ಎಡಗೈನ 5 ಬೆರಳುಗಳ ಮುಖಾಂತರ ಹಸ್ತದ ಪ್ರತಿ ಭಾಗವನ್ನ ಸ್ಪರ್ಶ ಮಾಡೋಣ. ನಿಮಗೆ ಹಾಯ್ ಅನ್ಸೋ ರೀತಿ ಎಷ್ಟು ಜೋರಾದ್ರೆ ಅಷ್ಟು ಜೋರು. ಅದೇ ಬೆರಳಿನ ತುದಿಗಳು ನಿಮಗೆ ಹಾಯ್ ಅನಿಸ್ಬೇಕು. ನಾಡಿ ಭಾಗದಲ್ಲಿ ಬಂದಾಗ ಒತ್ತಡ ಕಡಿಮೆ ಇರಲಿ. 2 ಕೈ ಆದ ನಂತರ ರಕ್ತ ಸಂಚಲನ ಕ್ರಿಯೆ. ಶರೀರದ ಪ್ರತಿ ಭಾಗವನ್ನ ಒತ್ತುತ್ತಾ 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 ನಾವು ಹಾರ್ಟ್ ಹತ್ರ ಬರ್ತೀವಿ. ಹಾರ್ಟ್ ಹತ್ರ ಕ್ಲೋಸ್ ಮಾಡ್ತೀವಿ. ಈಗ ಹಸ್ತದ ಕೆಳಭಾಗ, ಬಲಗೈ ಪ್ರತಿ ಭಾಗವನ್ನ ಸ್ಪರ್ಶ ಮಾಡಿ. ನಿಮ್ಮದೇ ಕೈ, ನಿಮ್ಮದೇ ಶರೀರ ಹಾಯ್ ಅನ್ನೋ ರೀತಿ ಇರಬೇಕು. ಹಾರ್ಟ್ ಹತ್ರ ಕ್ಲೋಸ್ ಮಾಡ್ತೀವಿ. ಹಾಗೆ ಹೊಟ್ಟೆ ಕೆಳಭಾಗ ಸಾಧ್ಯವಾದ ಮೂಲಾಧಾರದಿಂದ ಎಷ್ಟು ಕೈ ಅಂಬತ್ತೋ ಅಲ್ಲಿಂದ ಶುರು ಮಾಡಿ ಹೊಟ್ಟೆಯನ್ನು ಪೂರ್ತಿ ಪ್ರೆಸ್ ಮಾಡ್ತಾ ಮಾಡ್ತಾ ಪೂರ್ತಿ ಹೊಟ್ಟೆ ಭಾಗವನ್ನೆಲ್ಲ ಪ್ರೆಸ್ ಮಾಡ್ತಾ ಹಾರ್ಟ್ ಹತ್ರ ಬರ್ತೀವಿ. ಹಾಗೆ ಸ್ವಲ್ಪ ಮುಂದಕ್ಕೆ ಬಾಗಿ ಬೆನ್ನಿನ ಕೆಳಭಾಗದ ಮೂಲಾಧಾರದಿಂದ ಹಾಗೆ ಬೆನ್ನು ಪ್ರತಿಯೊಂದನ್ನು ಸ್ಪರ್ಶ ಮಾಡ್ತಾ ಮಾಡ್ತಾ ಮುಂದೆ ಬರ್ತೀವಿ. ಈಗ ಮೇಲ್ಭಾಗದ ಬೆನ್ನು, ಕೈ ಎಲ್ಲಿವರೆಗೂ ಬಂದುತ್ತೋ ಅಲ್ಲಿವರೆಗೂ ಮಾಡ್ತಾ ಹಾಗೆ ಗಡ್ಡ, ತುಟಿಗಳು, ಮೇಲ್ತುಟಿ, ಕೆಳತುಟಿ, ಮೂಗು, ಕಣ್ಣು, ಕಣ್ಣಬ್ಬು, ಕೆನ್ನೆಗಳು, ಹಾಗೆ ಕಿವಿ, ಪೂರ್ತಿ 2 ಕಿವಿಯನ್ನು ಪೂರ್ತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಹಣೆ ಭಾಗ, ಫೋರ್ಹೆಡ್, ಹೆಡ್, ತಲೆ, ಪೂರ್ತಿ ತಲೆಯ ಭಾಗ, ತಲೆ ಹಿಂಭಾಗ, ಹಾಗೆ ಕಿವಿಯ ಹಿಂಭಾಗ ಪೂರ್ತಿ ತಲೆ ಪ್ರೆಸ್ ಮಾಡ್ತಾ ಹಾರ್ಟ್ ಹತ್ರ ಬರ್ತೀವಿ. ಈಗ ಕಾಲುಗಳು ಪೂರ್ತಿ ಬೆರಳುಗಳಿಂದ ಪ್ರಾರಂಭ ಮಾಡಿ ಎಲ್ಲ ಕ್ಯಾಮ್ರಾ ಮಾಡ್ಕೊಳ್ಳಿ. ಪಾದಗಳು, ಹಿಮ್ಮಡಿ, ಹಿಮ್ಮಡಿ ಹಿಂಭಾಗದ ನರಮಂಡಲ, ಮೇಲಖಂಡಗಳು, ಪ್ರತಿ ಭಾಗವನ್ನ ಸ್ಪರ್ಶ ಮಾಡ್ತಾ ಮಾಡ್ತಾ ಬಿಡಿ. ಯಾವುದೇ ಭಾಗವನ್ನ ಫ್ರೀ ಬಿಡಬೇಡಿ. ತೊಡೆಯ ಭಾಗ, ಪೂರ್ತಿ ಪಿಷ್ಟದ ಭಾಗ, ಮತ್ತೆ ಹಾರ್ಟ್ ಹತ್ರ ಬರ್ತೀವಿ.
ಈಗ ನನ್ನ ಕಾಲು ಎಡಗಾಲ ಆದ್ಮೇಲೆ ಕಾಲು ಪೂರ್ತಿ ಪಾದಗಳನ್ನ ಸಹ ಪ್ರೆಸ್ ಮಾಡ್ಕೊಳ್ಳಿ. ಈ ಮಡಿ ಭಾಗ, ಮೇನು ಕಂಡಗಳು. ಯಾರಿಗಾದ್ರೂ ಮೊಣಕಾಲು ನೋವಿರೋರು ಮೊಣಕಾಲು ಸ್ವಲ್ಪ ಬಡ್ಕೊಬೋದು. ಚೆನ್ನಾಗಿ ಹಸ್ತಗಳು ಮತ್ತು ಬೆರಳುಗಳಿತ್ತು ಮೊಣಕಾಲು ನೋವಿರ್ತಕ್ಕಂಥವ್ರು ಮೊಣಕಾಲು ಬಡ್ಕೊಬೋದು. ಉಳ್ಳದಂಗೆ ತೊಡೆ ಭಾಗ ಪ್ರೆಸ್ ಮಾಡ್ತಾ ಹಾರ್ಟ್ ಹತ್ರ ಬರ್ತೀವಿ. ವೆರಿ ಗುಡ್. ಈಗ ಸ್ಟ್ಯಾಂಡಿಂಗ್ ಮಾಡಂತ, ನಿಂತ್ಕೊಂಡು ಮಾಡಂತ ಎಕ್ಸರ್ಸೈಸ್. ನಿಂತ್ಕೊಳ್ಳಿ, ಸ್ವಲ್ಪ ಕ್ಯಾಮ್ರಾ ಕೂತಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಮೊಬೈಲ್ ಕ್ಯಾಮ್ರಾ ಅಥವಾ ಲ್ಯಾಪ್ಟಾಪ್ ಕ್ಯಾಮ್ರಾ ಸ್ವಲ್ಪ ದೂರ ಇರಿ. ಮಾಡಿ ಸಡಿಲ ಮಾಡ್ಕೊಳ್ಳಿ. ಪೂರ್ತಿ ಬಾಡಿ ಸಡಿಲ ಮಾಡೋದು. ಪೂರ್ತಿ ಕೈಲು ಪೂರ್ತಿ ಬಾಡಿ ಸಡಿಲ. ಹಾಗೆ ಸ್ವಲ್ಪ ರನ್ನಿಂಗ್, ಜಾಗಿಂಗ್, ಫಾಸ್ಟ್ 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 ಫಾಸ್ಟ್. ವೆರಿ ಗುಡ್. ಸ್ಲೋ, ಅದೇ ಸ್ವಲ್ಪ ವಾಕಿಂಗ್, ಓಡಾಟ. ಹಿಂದೆ ಮುಂದೆ ಇರೋ ಜಾಗದಲ್ಲಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಓಡಾಟ ಮಾಡಿ. ಈಗ ಪಾದಗಳ ಎಕ್ಸರ್ಸೈಸ್. 1 2 3 1 2 3 1 2 3 1 2 3 1 2 3 1 2 3 1 2 3 1 2 3. ಹಾಗೆ ಪಾದ ಟೈಮ್ ತಡ್ಕೊಳ್ಳಿ. ಕಾಲು ಕೈ ತಡ್ಕೊಂಡು 1 2 3. ಎಡಬಲ 1 2 3. rotated 1 2 3. opposite 1 2 3. ಇನ್ನೊಂದು ಕಾಲು 1 2 3 1 2 3. rotated 1 2 3. anti clock 3 2 1. ವೆರಿ ಗುಡ್. ಈಗ ಬರೇ ಪಾದ 1 2 3 3 2 1. ನನ್ನ ಕಾಲು 1 2 3 3 2 1. ವೆರಿ ಗುಡ್. ಹಾಗೆ 1 2 ಮೊಣಕಾಲು ಮೇಲೆ ಇರಲಿ. 3 1 2 3. ವೆರಿ ಗುಡ್. ಈಗ ನಮ್ಮ ಎಡಪಾದವನ್ನು ಟೇಬಲ್ ಮೇಲೆ ಇಡೋಣ. ನಮ್ಮ ಶರೀರವನ್ನು ಬಲಗಡೆಗೆ ಪೂರ್ತಿ ಬೆಂಡ್ ಮಾಡೋಣ. ಮತ್ತೆ ವಾಪಸ್ ಬಂದು ಎರಡು ಕೈಗಳಿಂದ ಮೇಲೆ ಬಂದು ಪಾದ ನಡ್ಕೊಳ್ಳೋಣ. ಮೊಣಕಾಲು ನೇರ ಇರಲಿ. ಸಾಧ್ಯವಾದ್ರೆ ಹಣೆನ ಮೊಣಕಾಲು ತಾಗಿಸಿ 3 times. ವೆರಿ ಗುಡ್. ನಿಮ್ಗೆಲ್ಲಾದ್ರೂ ಇಟ್ಕೊಳ್ಳಿ. ಆಗದೆ ಇರೋದು ಮೊಣಕಾಲಿಂದ ಮುಂದಕ್ಕೆ ಎಲ್ಲಿಗೆ ಸಾಧ್ಯವಾದ್ರಷ್ಟು ಆದಂತವರು ಪಾದನ ಇಟ್ಕೊಳ್ಳಿ. ವೆರಿ ಗುಡ್. ಈಗ ಬಲಗಾಲು ಇಟ್ಟಾಗ ಶರೀರವನ್ನು ಎಡಗಡೆಗೆ ಪ್ರೆಸ್ ಮಾಡಿ ಬೆಂಡ್ ಮಾಡಬೇಕು. ಕೈಗಳಿಂದ ಪಾದ ಇಟ್ಕೊಳ್ಳಿ. ಈ ತರ ಮಾಡೋದ್ರಿಂದ ನಮ್ಮ ಕಾಲಲ್ಲಿ ಇರ್ತಕ್ಕಂಥ ವೆರಿಕೋಸಸ್ ಇದ್ರೆ ಪೂರ್ತಿ ವಾಸಿ ಆಗುತ್ತೆ. ಈ ಒಂದು ಆಸನ ಮತ್ತು ವಜ್ರಾಸನ ಇವೆರಡು ಮಾಡೋದ್ರಿಂದ ವೆರಿಕೋಸಸ್ ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ಬೋದು. ವೆರಿ ಗುಡ್. ಈಗ ಎರಡು ಪಾದಕ್ಕೆ ಸೇರಿಸ್ಕೊಳ್ಳಿ. ಹಿಂಬಡಿ ಪಾದ ಸೇರಿಸ್ಕೊಂಡು ಬಾಡಿ ಜಂಪ್ ಮಾಡ್ತಾ ನಿಧಾನವಾಗಿ ಮೊಣಕಾಲ ಮೇಲೆ ಕೈ ಇಟ್ಕೊಳ್ಳಿ. 1 2 3 4 5 5 4 3 2 1.
ಎರಡು ಮೊಣಕಾಲು ಸೇರಿಸ್ಕೊಂಡು 1 ಮೊಣಕಾಲು ನಾವೇನು ಮಾಡಬೇಡಿ 2 3 4 5 ಆಂಟಿ ಕ್ಲಾಕ್ ವೈಸ್ 5 4 ಮೊಣಕಾಲು ನಾವೇನು ಸೊಂಟ ನಾವೇನು ಮಾಡಬೇಡಿ 5 ವೆರಿ ಗುಡ್. ಈಗ ಮೇರುದಂಡ ಶುದ್ಧಿ ಕ್ಲೀನ್. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ, ಕಾಲಗಲ ಭುಜದಷ್ಟು ಅಗಲ ಇರಲಿ. ಸೊಂಟವನ್ನು ವೃತ್ತಾಕಾರವಾಗಿ ತಿರುಗಿಸಿ 1 2 3 4 5 5 4 3 2 1. ಮೇರುದಂಡ ಶುದ್ಧಿ ಕ್ಲೀನ್. ಎರಡು ಕಾಲದಲ್ಲಿ ಕೈ ಇಟ್ಕೊಂಡು ಮೊಣಕಾಲು ಸ್ವಲ್ಪ ಬೆಂಡ್ ಮಾಡಿ 1 2 3 4 5 6 7 8 9 10. ವೆರಿ ಗುಡ್. ಕಾಲಿನ ಸ್ವಲ್ಪ ಅಗಲ, ಕೈಯಿಂದ ಅಗಲ. ಈಗ ಎಡಗಡೆ ತಿರುಗಿ ಬಲಗಾಲ ಹಿಂಬಡಿ ನೋಡಿ, ಬಲಗಡೆ ತಿರುಗಿ ಎಡಗಾಲ ಹಿಂಬಡಿ ನೋಡಿ. ಪೂರ್ತಿ ಸೊಂಟ ಇಷ್ಟ ಆಗಬೇಕು. 1 2 3 ಮೊಣಕಾಲ ನೇರ, 4 5 ನಗು ಮುಖ, 6 7 8 9 10. ವೆರಿ ಗುಡ್. ಕೈ ಆಗಲ್ಲ, ಕಾಲಿನ ಆಗಲ್ಲ. ಮೊಣಕಾಲು ಮಾಡಬೇಡಿ, ಯಾರಿಗೆ ಎಷ್ಟು ಸಾಧ್ಯ ಮಾಡಿ 10 ಇಂದ 20 ಸಾರಿ. 1 2 3 4 5 6 7 8 9 10 11 12 13 14 15 16 17 18 19 20 21. ವೆರಿ ಗುಡ್. ಎಷ್ಟು ಸಾಧ್ಯವಾದ್ರೆ ಅಷ್ಟನ್ನ ಮಾಡಿ. ನೆಕ್ಸ್ಟ್ ವೆರಿ ಗುಡ್. 1 2 3 4 5 6 7 8 9 10. 1 2 3 4 5 6 7 8 9 10. ಈಗ ಕೈಗಳನ್ನ ಹಿಂದ್ಗಡೆ ಲಾಕ್ ಮಾಡ್ಕೊಳ್ಳಿ. ಹಿಂದ್ಗಡೆ ಕೈಗಳು ಲಾಕ್ ಮಾಡ್ಕೊಳ್ತಾ 1 2 3 4 5 ಪೂರ್ತಿ ಸೊಂಟ ತಿರುಗಿ 6 7 8 9 10. ಈಗ ಎಡಗೈ ಎಡಗಾಲು 1 2 3 4 5 6 7 8 9 10. ಈಗ ಎಡಗಾಲು ಮೊಣಕೈ, ಬಲಗೈ ಎಡಗಾಲು. 1 2 ಯಾಕೆ ಎಷ್ಟಾದಷ್ಟು ಮಾಡಿ. 3 4 5 6 7 8 9 10. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ, ಹಾಗೆ ಮುಂದುವರಿಸಿ. ಈಗ ಮೊಣಕೈ ತೊಡೆ ತಗಲಿ. 1 2 3 4 5 6 7 8 9 10. ಈಗ ಕಾಲು ಸ್ವಲ್ಪ ಅಗಲ ಮಾಡಿಕೊಂಡು ಕೈಗೆ ಮುಂದೆ 1 2 3 4 5 6 7 8 9 10. ಗಣಪತಿ ನಮಸ್ಕಾರ. ಬಲಗೈಯಿಂದ ಎಡಗಿವಿ, ಎಡಗೈಯಿಂದ ಬಲಗಿವಿ. ಪೂರ್ತಿಯಾಗಿ ಕುತ್ಕೊಂಡು ಮೇಲೆ ಹೇಳ್ತೀವಿ. 1 2 3 4 5 6 7 8 9 10. ವೆರಿ ಗುಡ್. ಮಲಾಸನ. ಕೈಗಳ 1 2 3 4 5 6 7 8 9 10 11 12. ಹಾಗೆ ಕುತ್ಕೊಂತೀವಿ. ಮಲಾಸನಲ್ಲಿ ಸ್ವಲ್ಪ ಕುತ್ಕೊಂತೀವಿ. ಈ ಮಲಾಸನ ಮಾಡೋದ್ರಿಂದ, ಸ್ವಲ್ಪ ಮಲಾಸನಲ್ಲಿ ಕುತ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಜಠರಕ್ಕೆ ಸಂಬಂಧಪಟ್ಟಿದ್ದು, ಕರಳಿಗೆ ಸಂಬಂಧಪಟ್ಟಿದ್ದು, ಗಟ್ಸ್ ಅಂತೀವಿ, ದೊಡ್ಡ ಕರಳು, ಸಣ್ಣ ಕರಳು, ಮೂಲಾಧಾರ, ಪ್ರತಿಯೊಂದು ಪ್ರಾಬ್ಲಮ್, ಮಲಜಾಡ್ಯವು, ಈ ತರ ಪ್ರತಿ ಕಾಯಿಲೆಗೂ ಸೊಲ್ಯೂಷನ್ ಇದು. ಕನಿಷ್ಠ ದಿನದಲ್ಲಿ ಒಂದು 5 ನಿಮಿಷ ಕುತ್ಕೊಬೇಕು.
ಇಲ್ಲೊಂದು ಎಕ್ಸರ್ಸೈಸ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಇದಾವ ನಾವು ಸುಂದರ ಮೇಲೆ ಬನ್ನಿ. ವೆರಿ ಗುಡ್. ಈಗ ಎರಡು ಕಾಲ ಆಗಲ್ಲ, ಎರಡು ಕಾಲು ಭುಜದಷ್ಟು ಅಗಲ ಬರ್ಲಿ ಕಾಲುಗಳು. ನಮ್ಮ ಬಲಗೈ ಪೂರ್ತಿ ಮೇಲೆ ಹೋಗ್ಲಿ, ತಲೆ ಮೇಲೆ ಎತ್ತಿ ಕೊನೆ ಮೇಲೆ ನೋಡಿ. ತ್ರಿಕೋಣಾಸನ. 1 2 3 4 5 6 7 8 9 10. ವೆರಿ ಗುಡ್. ನಗು ಮಕ್ಕಳಿಂದ ಮಾಡಿ. ಈಗ ಎರಡು ಕಾಲ ಆಗಲ್ಲ, ಇನ್ನು ಸ್ವಲ್ಪ ಆಗಲ್ಲ, ಎರಡು ಕೈ ಆಗಲ್ಲ. ನಿಮ್ಮ ಬಲಪಾದವನ್ನ ಬಲಗಡೆ ತಿರುಗಿಸಿ. ಸಾರಿ, ಗುಡ್. ಬಲಪಾದವನ್ನ ಬಲಗಡೆ ತಿರುಗಿಸಿ. ಈಗ ಬಲ ಹಸ್ತವನ್ನ ಬಲರ್ಕಾರ್ಪಣೆ ಮಾಡಿಸಿ. ಎಡಗೈ ತುದಿ ನೋಡಿ, ತಲೆಯಿಂದ ಎಡಗೈ ತುದಿ ನೇರ, ಇನ್ನು ಸ್ವಲ್ಪ ನೇರ. ಪಾರ್ಶ್ವ ತ್ರಿಕೋಣಾಸನ. ನಿಧಾನ ಸುತ್ತಕೊಂಡು ವಾಪಸ್ ಬನ್ನಿ. ಬಲಗಾಲ ವಾಪಸ್ ತಗೊಳ್ಳಿ. ಎಡಗಾಲ ಸ್ವಲ್ಪ ಎಡಗಡೆ ತಿರುಗಿಸಿ. ಈಗ ಎಡಗೈಯಿಂದ ಎಡಪಾದವನ್ನು ಟಚ್ ಮಾಡಿ. ನಿಮ್ಮ ತಲೆ ದೃಷ್ಟಿ ಬಲಗೈ, ಕೊನೆ ಬೆರಳು ನೋಡಿ, ತುದಿ ನೋಡಿ. ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ನಿಧಾನ ಸುತ್ತಕೊಂಡು ವಾಪಸ್ ಬನ್ನಿ. ಕಾಲು ನೇರ ಮಾಡ್ಕೊಳ್ಳಿ. ಈಗ ಎಡಗೈಯಿಂದ ಬಲಪಾದವನ್ನು ಮಟ್ಟಿ. ಈಗ ಬಲಗೈ ನೋಡಿ, ನಿಧಾನವಾಗಿ ಬಲಗೈಯಿಂದ ಎಡಪಾದ ಉಸಿರು ಬಿಡ್ತಾ ಮಿಂಡಾಕ್ಬೇಕು. ಸುತ್ತಕೊಂಡು ವಾಪಸ್ ಬರಬೇಕು. ಈಗ ಒಂದು 10ರಿಂದ 20 ಸಾರಿ ಫಾಸ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎರಡು ಪಾದಗಳು ಒಟ್ಟಿಗೆ ಸೇರಿಸಿ. ಹೆಬ್ಬೆರಳು, ಮೊಣಕಾಲು, ತೊಡೆಯ ಭಾಗ ಎಲ್ಲ ಸ್ನಾಯುಗಳು ಸೆಳೆತಾಗಿ ಬಾಡಿ ಸ್ವಲ್ಪ ಜರ್ಕ್. ಬಲಗೈ 1, ಹಸಿರ ಮೇಲ್ಗಡೆ 2, ಪೂರ್ತಿ ಮೇಲೆ 3. ಬಾಡಿ ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಹಾಗೆ ಎಡಗಡೆ ಬೆಂಡ್ ಮಾಡಿ. ಮೊಣಕೈ ನೇರವಾಗಿರ್ಲಿ. ಎಡಗಡೆ ಬೆಂಡ್ ಮಾಡಿ, ಪೂರ್ತಿ ಬೆಂಡ್. ಇನ್ನ ಬೆಂಡ್. ನಿಮ್ಮ ಬಲಗೈ ಕೆಳಗೆ, ಬಲಗೈ ಪೂರ್ತಿ ಬೆಂಡ್ ಆಗಲಿ. ಮೊಣಕೈ ನೇರವಾಗಿರ್ಲಿ. ನಗು ಮುಖದಿಂದ ಮಾಡಿ. ಉಸಿರು ತಗೊಂಡು ವಾಪಸ್ ಬನ್ನಿ. ವೆರಿ ಗುಡ್. ಈಗ ಎಡಗೈ 1, ಹಸ್ತ ಮೇಲೆ ತಿರುಗಿಸಿ. 2 3 ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಹಾಗೆಯೇ ಬಲಗಡೆ ಬೆಂಡ್ ಆಗಿ, ಪೂರ್ತಿ ಬೆಂಡ್ ಆಗಿ. ಇನ್ನ ಬೆಂಡ್, ಇನ್ನ ಬೆಂಡ್. ನಿಮ್ಮ ಮೊಣಕೈ ನೇರವಾಗಿರ್ಲಿ. ಶರೀರ ಮಾತ್ರ ಬೆಂಡ್ ಮಾಡಿ. ನಿಮ್ಮ ಎಡಭಾಗದ ಶರೀರದ ಸ್ನಾಯುಗಳೆಲ್ಲ ಸೆಳೆತಾ ಇರಲಿ. ವೆರಿ ಗುಡ್. ಈಗ ಎರಡು ಕೈಗಳ ಮೇಲೆ ತಗೊಂಡೋಗಿ ಪೂರ್ತಿ ಎಡಗಡೆಗೆ ಉಸಿರು ಬೆಂಡ್ ಮಾಡಿ. ಹಾಗೆ ಬಲಗಡೆಗೆ. ವೆರಿ ಗುಡ್. ಕಾಲ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಈಗ ಪೂರ್ತಿ ಎಡಗಡೆ ಶರೀರ ಬೆಂಡ್ ಮಾಡಿ. ಬೆಂಡ್ 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 ಬೆಂಡ್. ನಿಮ್ಮ ಬಲಗೈಯನ್ನ ತಲೆಯಲ್ಲಿಂದ ಪೂರ್ತಿ ಎಡಗಡೆ ಬನ್ನಿ. ಈಗ ಮೊಣಕೈ ಬೆಂಡಾಗಿರುತ್ತೆ. ಇನ್ನ ಬೆಂಡಾಗ್ಲಿ, ಸೊಂಟ ಬೆಂಡಾಗ್ಲಿ, ಪೂರ್ತಿ ಶರೀರ ಬೆಂಡಾಗ್ಲಿ. ನಿಮ್ಮ ಬಲಭಾಗದ ಎಲ್ಲಾ ಸ್ನಾಯುಗಳ ಪೂರ್ತಿ ಬಿಗಿ ಇರಲಿ. ಉಸಿರಾಟ ನಾರ್ಮಲ್ ಇರಲಿ. ಈಗ ಉಸಿರು ತಗೊಂತ ವಾಪಸ್ ಬನ್ನಿ. ಈಗ ಬಲಗಡೆ ಬೆಂಡಾಗೋಣ. ಎಡಗೈ ತಲೆ ಮೇಲಿಂದ ಬಲಗಡೆ ಬರಲಿ. ಇನ್ನ ಬೆಂಡ್ 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 ಬೆಂಡ್. ಉಸಿರಾಟ ನಾರ್ಮಲ್. ನಿಮ್ಮ ಎಡಭಾಗದ ಶರೀರದ ಎಲ್ಲಾ ಸ್ನಾಯುಗಳು ಬಿಗಿತಾ ಇರಲಿ. ವಾಪಸ್ ನಿಧಾನವಾಗಿ ಎರಡು ಕಾಲುಗಳು ಸೇರಿಸ್ಕೊಳ್ಳಿ. ಈಗ ಬಾಡಿ ಸ್ವಲ್ಪ ಜರ್ಕ್ ಮಾಡ್ತಾ ಎರಡು ಕೈಗಳು ನಿಧಾನ ಮೇಲೆ ತಗೊಂಡೋಗೋಣ. ಪೂರ್ತಿ ಮೇಲೆ. ಪಾದಹಸ್ತಾಸನ. ಪೂರ್ತಿಯಾಗಿ ಬೆಂಡ್ ಆಗೋಣ. ನಮ್ಗೆ ಸಾಧ್ಯವಾದರೆ ಹಸ್ತಗಳಿಂದ ಪಾದಗಳು ಮುಟ್ಟೋಣ. ಯಾರಿಗೆ ಸಾಧ್ಯ ಇಲ್ಲ, ಮೊಣಕಾಲಿಂದ ಕೆಳಗಡೆಗೆ ಎಲ್ಲಿ ಸಾಧ್ಯವಾದಲ್ಲಿ ಟಚ್ ಮಾಡಿ. ಸಾಧ್ಯವಾದನ್ನೆಲ್ಲ ಟಚ್ ಮಾಡಿ. ಬಾಡಿಯನ್ನು ಸ್ವಲ್ಪ ಜರ್ಕ್ ಮಾಡ್ತಾ ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ಪೂರ್ತಿ ಫ್ರೀ. ಎಡಕ್ಕೆ
ಬಲಕ್ಕೆ. ಈಗ ಪೂರ್ತಿ ಶರೀರನ ಫ್ರೀ ಬಿಟ್ಬಿಡಿ, ಕೈಗಳು ಶರೀರ ಎಲ್ಲ ಫ್ರೀ ಬಿಟ್ಬಿಡಿ, ತಲೆ ಮಾತ್ರ ಮೇಲೆ ಎತ್ಕೊಂಡ್ ಬನ್ನಿ. ವೆರಿ ಗುಡ್. ಹಾಗೆ ಕಾಲ ಅಗಲ ಮಾಡ್ಕೊಳ್ಳಿ, ಸೊಂಟದಷ್ಟು ಅಗಲ. ಆಮೇಲೆ ಎರಡು ಕೈ ಬೆನ್ನು ನಿಂದ್ಗಡೆ, ಸೊಂಟದ ಹತ್ರ ಪೂರ್ತಿ ಹಿಂದಕ್ಕೆ ಬೆಂಡಾಗಿ, ಬೆಂಡ್ 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 ಬೆಂಡ್. ನಿಮ್ಮ ತಲೆ ನೆಲಕ್ಕೆ ತಾಗಿದ್ರು ಪರವಾಗಿಲ್ಲ, ಎಷ್ಟು ಸಾಧ್ಯವಾದ್ರಷ್ಟು ಬೆಂಡಾಗಿ. ಉಸಿರಾಟ ನಾರ್ಮಲ್, ಸಹಜ ಉಸಿರಾಟ. ಸ್ವಲ್ಪ ತಾಗೇರಿ, ಬೆಂಡಾಗಿ ಸ್ವಲ್ಪ ತಾಗೇರಿ, ಹಾಗೇರಿ. ನಿಧಾನ ಉಸಿರುವಂತ ವಾಪಸ್ ಬನ್ನಿ. ಬ್ಯಾಕ್ ಪೇನ್ ಇರೋರಿಗೆ, ಸೊಂಟ ನೋವಿರೋರಿಗೆ, ಬೆನ್ನು ನೋವಿರೋರಿಗೆ ತುಂಬಾ ಒಳ್ಳೆ ಎಕ್ಸರ್ಸೈಸ್ ಇದು. ಮತ್ತೊಮ್ಮೆ ಮಾಡೋಣ. ನಿಧಾನವಾಗಿ ಹಿಂದೆ ಹೋಗಿ, ಪೂರ್ತಿಯಾಗಿ ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ. ಉಸಿರಾಟ ನಾರ್ಮಲ್, ಸಹಜವಾಗಿ ಉಸಿರಾಟ. ನಿಮಗೆ ಎಷ್ಟು ಸಾಧ್ಯವಾದಷ್ಟು ಬೆಂಡಾಗಿ, ಸ್ವಲ್ಪ ತಾಗೇರಿ, ಹಾಗೇರಿ, ಹಾಗೇರಿ, ಹಾಗೆ. ಉಸಿರು ತಗೊಂತ ವಾಪಸ್. ವೆರಿ ಗುಡ್. ಬ್ಯಾಲೆನ್ಸ್ ಗೋಸ್ಕರ ಮುಂದೆ ಒಂದ್ಸರಿ ಬಾಗಿ. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಎರಡು ಪಾದಗಳನ್ನ ಸೇರಿಸ್ಕೊಳ್ಳಿ, ಹೆಬ್ಬೆರಳು ಹಿಮ್ಮಡಿ ಮಾಡಿ, ಸ್ವಲ್ಪ ಕೆಲ್ಪ್ ಮಾಡಿ. ನಿಧಾನವಾಗಿ ಎರಡು ಹೆಬ್ಬೆರಳು ಲಾಕ್ ಮಾಡಿ, ಸೊಂಟವನ್ನ ಹಿಂದೆ ಬಿಡಿ, ಸೊಂಟ ಹಿಂದೆ. ಈಗ ಎಲ್ ಶೇಪ್ ಅಲ್ಲಿ ಇರ್ಬೇಕು ಮಾಡಿ, ಎಲ್ ಶೇಪ್. ಮೇಲ್ಗಡೆಯಿಂದ ಎಳಗಡೆ 7 ಟೈಪ್, 7 ಇರ್ತಾರಲ್ಲ ಆ ಟೈಪ್. ನಿಧಾನ ಉಸಿರು ತಗೊಂತ ಹಿಂದೆ ಹೋಗಿ, ಪೂರ್ತಿ ಹಿಂದಕ್ಕೆ ಹೋಗಿ, ಪೂರ್ತಿ ಹಿಂದಕ್ಕೆ. 2, 3, 4, ಉಸಿರು ಬಿಡ್ತಾ ಮುಂದೆ 5, ಉಸಿರು ತಗೊಂತ ಹಿಂದೆ 6, ಉಸಿರು ಬಿಡ್ತಾ 7, ಉಸಿರು ತಗೊಂತ 8, ನಗು ಮುಖದಿಂದ 9, ಅಸನ್ಮುಖರಾಗಿ 10. ಕೈಗಳಾಗೆ ಮೇಲೆ ಇರಲಿ, ಕಾಲಾಗಲ್ಲ, ಇನ್ನಾಗಲ್ಲ, ಇನ್ನಾಗಲ್ಲ ಮಾಡಿ. ಪಾದಗಳು ಇದ್ದ ಜಾಗದಲ್ಲಿ ಇರಲಿ. ಸೊಂಟ ಪೂರ್ತಿ ಬಲಗಡೆ ತಿರ್ಗಿಸಿ, ಹಾಗೆಯೇ ಬಲಗಡೆ ಬೆಂಡಾಗಿ ಉಸಿರು ಬಿಡ್ತಾ ನಗು ಮುಖದಿಂದ ಬೆಂಡಾಗಿ. 1, ಉಸಿರು ತಗೊಂಡು ವಾಪಸ್ ಬನ್ನಿ. ಸೊಂಟವನ್ನು ಪೂರ್ತಿ ಎಡಗಡೆ ತಿರ್ಗಿಸಿ ಬೆಂಡಾಗಿ. 2, ಉಸಿರು ತಗೊಂಡು ವಾಪಸ್ ನಗು ಮುಖದಿಂದ ಉಸಿರು ಬಿಡ್ತಾ ಬೆಂಡಾಗಿ. 3, ಉಸಿರು ತಗೊಂಡು ವಾಪಸ್. 4, ಉಸಿರು ಬಿಡ್ತಾ ಬೆಂಡಾಗಿ. 5, ನಗು ಮುಖದಿಂದ ಉಸಿರು ಬಿಡಿ. 6, ಹಸನ್ಮುಖರಾಗಿ ಉಸಿರು ಬಿಡ್ತಾ ಬೆಂಡಾಗಿ. 7, ನಿಮ್ಮ ಬಲಕ್ಕೆ. 8, ಉಸಿರು ಬಿಡ್ತಾ ಎಡಕ್ಕೆ. 9, ನಗು ಮುಖದಿಂದ ಹಸನ್ಮುಖರಾಗಿ ಮಾಡಿ. 10. ವೆರಿ ಗುಡ್. ವಾಪಸ್ ಬನ್ನಿ. ಎರಡು ಪಾದ ಸೇರಿಸಿ, ಹೆಬ್ಬೆರಳು ಎಮಡಿ, ಮೊಣಕಾಲು ಮಾಡಿ, ಜಂಪ್ ಮಾಡಿ. ಎದೆ ಮೇಲೆ ಅಸಲು ಬರಲಿ, ಭುಜ ಕೈ ನೇರ. 1, ಪೂರ್ತಿ ತಿರ್ಕೊಂಡು. 2, 3, 4, 5, 6, 7, 8, 9, 10. ಕೈಗೆ ಲಾಕ್ ಮಾಡಿ. 1, 2, 3, 4, 5, 6. ಈಗ 45 ಡಿಗ್ರಿ. 1, 2, 3, 4, 5, 6. 90 ಡಿಗ್ರಿ. 1, 2, 3, 4, 5, 6. ತಲೆ ಹಿಂದೆ, ಬೆನ್ನು ಮುಂದೆ, ಹೊಟ್ಟೆ ಮುಂದೆ. 1, 2, 3, 4, 5, 6. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಹಾಗೆ ಮುಂದುವರ್ಸೋಣ. ಈಗ ವೀರಭದ್ರಾಸನ. ಬಲಗಾಲ ಮುಂದೆ, ಎಡಗಾಲ ಹಿಂದೆ, ಎರಡು ಕೈ ಉಸಿರು ತಗೊಂತ ಮೇಲೆ. ಈಗ ಬಲಗಾಲನ ಬೆಂಡ್ ಮಾಡಿ, ಎಡಗಾಲ ನೇರ ಇರಲಿ. ಬೆಂಡ್ 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 ಬೆಂಡ್. ಕೈ ನೇರ ವಾಪಸ್. ವೆರಿ ಗುಡ್. ಈಗ ಎಡಗಾಲ ಮುಂದೆ, ಬಲಗಾಲ ಹಿಂದೆ, ಎರಡು ಕೈ ಉಸಿರು ತಗೊಂತ ಮೇಲೆ. ಎಡಗಾಲನ ಬೆಂಡು, ಬಲಗಾಲ ನೇರ. ಬೆಂಡ್ 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 ಬೆಂಡ್. ಕೈ ನೇರ ವಾಪಸ್. ಈಗ ಎರಡು ಕಾಲುಗಳು ಆಗಲ್ಲ, ಇನ್ನ ಆಗಲ್ಲ, ಇನ್ನ ಆಗಲ್ಲ. ಎರಡು ಕೈ ಆಗಲ್ಲ. ಎರಡು ಕಾಲು ಪಾದಗಳನ್ನ ಬಲಗಡೆ ತಿರ್ಗಿಸಿ, ಬಲಗಾಲ ಬೆಂಡ್, ಎಡಗಾಲ ನೇರ. ಬೆಂಡ್ 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 ವಾಪಸ್. ಎಡಗಾಲ ಬೆಂಡ್ ಮಾಡೋಣ, ಬಲಗಾಲ ನೇರ. ಬೆಂಡ್ ಬೆಂಡ್ ಬೆಂಡ್. ಹಾಗೆ ರೈಟ್ ಟರ್ನ್. ಬೆಂಡ್ 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 ವಾಪಸ್. ಲೆಫ್ಟ್ ಟರ್ನ್. ಬೆಂಡ್ ಬೆಂಡ್ ಬೆಂಡ್. ಹಾಗೆ ರೈಟ್ ಟರ್ನ್.
ಬೆಂಟ್ ಈಗ ಕಾಲ ಇರಲಿ, ಸ್ವಲ್ಪ ಅಗಲ ಮಾಡಿ, ಕಾಲಿನ ಅಗಲ, ಕೈ ಲಾಕ್ ಮಾಡಿ. ಈಗ ನಮ್ಮ ಬಲಗಾಲ ಪೂರ್ತಿ ಮಡಚಿ ಬಲಗಾಲ ಮೇಲೆ ಕುತ್ಕೊಳ್ಳೋಣ. ವೆರಿ ಗುಡ್. ಈಗ ಎಡಗಾಲ ಮೇಲೆ ಕುತ್ಕೊಳ್ಳೋಣ, ಪೂರ್ತಿ ಎಡಗಾಲ ಮಡಚಿ ಬಲಗಾಲ ಮಡಚಿ. 3 4 ಯಾರಿಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ. 5 6 7 8 9 10. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರು. ಈಗ ಬಾಡಿ ಬ್ಯಾಲೆನ್ಸ್ ಮಾಡೋಣ. ಮೊದಲಿಗೆ ಎರಡು ಕೈ ನೇರ ಮಾಡ್ತಾ, ಎಡಗೈ ನೇರ, ಎಡಗಾಲ ಹಿಂದಕ್ಕೆ ಎಷ್ಟು ಸಾಧ್ಯವಾದಷ್ಟು ನೇರ ಮಾಡಿ ಮಾಡಿ. ಸ್ವಲ್ಪ ನೇರ 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 ನೇರ. ಗುಡ್. ಈಗ ಬಲಗಾಲ ಮೇಲೆ ತರೋಣ. ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ವೆರಿ ಗುಡ್. ಈಗ ಒಂದು ಪಾದವನ್ನ ಕೈಯಲ್ಲಿ ಇಟ್ಕೊಳ್ಳೋಣ. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಎಷ್ಟು ಸಾಧ್ಯ ಅಷ್ಟು ಬ್ಯಾಲೆನ್ಸ್ ಮಾಡಿ, ಎಷ್ಟೊತ್ತಾದ್ರೆ ಅಷ್ಟೊತ್ತು ಮಾಡಿ. ಗುಡ್. ಚೆನ್ನಾಗಿ ಮಾಡ್ತಾ ಇದೀವಿ. ಇನ್ನೊಂದು ಕಾಲು. ವೆರಿ ಗುಡ್. ಈಗ ಎರಡು ಪಾದ ಸೇರಿಸೋಣ. ಹೆಬ್ಬೆರಳು, ಇಬ್ಬಡಿ, ಮೊಣಕಾಲು, ಬಾಡಿ ಚೆಕ್ ಮಾಡೋಣ. 1 2 3 4 5 6 7 8 9 10 11 12. 1 2 3 4 5 6 7 8 9 10 11 12. ಕೈಗಳಿಂದ ನೃತ್ಯ ಮಾಡ್ತಾ, ಜೋರಾಗಿ ಮಾಡ್ತಾ ಮಾಡ್ತಾ ತಲೆ ಎತ್ತುಗಳು ಹೋಗಿ ಕೈಗಳು. 1 2 3 4 ಲಘುಮಗ್ಗನ್ನ ಮಾಡಿ. 6 ಅಸನ್ಮುಖರಾಗಿ ಮಾಡಿ. ತುಂಬಾ ಸರಳವಾಗಿ ಆರಾಮ ಮಾಡಿ. 9 10 11 12. ಕಾಲಗಲ ಮಾಡೋಣ. ಎರಡು ಕಾಲಗಲ. 1 2 3 4 5 6 7 8 9 10. ಎರಡು ಕೈ. 1 2 3 4 5 6 7. ಉಸಿರಾಟ ನಾರ್ಮಲ್. 8 9 10. ವೆರಿ ಗುಡ್. ಹಾಗೆ ಎರಡು ಕೈ ಅಗಲ, ಸೊಂಟದ ಕೈ ಬರಲಿ. ಕುತ್ತಿಗೆ. 1 2 3 4 5 6. ಈಗ ಗತ್ತ ಹೆದೆ ತಗಲಿ, ತಲೆಯಿಂದ ಹೋಗ್ಲಿ. 1 2 3 4 5 6 7 8. ವೆರಿ ಗುಡ್. ಈಗ 1 2 3. 1 2 3 1 2 3 1 2 3. ಈಗ ತಲೆ ಎಡ ಬಲ ಬರಲಿ. 1 2 1 2 3 4 5 6. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರೆ. ಈಗ ಪೂರ್ತಿ ಕಣ್ಣು ಮುಚ್ಕೊಂಡು ತಲೆ ರೊಟೇಟ್ ಮಾಡಿ. 1 2 ನಗುಮುಖದಿಂದ ನಾರ್ಮಲ್ ಉಸಿರಾಟ. 3 4 5 6 anti clockwise. 6 5 4 3 2 1. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಹಾಗೆ ಮುಂದುವರಿಸಿ. ಈಗ ಎರಡು ಕಾಲುಗಳನ್ನ ಸೇರಿಸ್ಕೊಳ್ಳಿ. ಹೆಬ್ಬೆರಳು, ಇಬ್ಬಡಿ, ಮೊಣಕಾಲು, ತೊಡೆ ಸ್ನಾಯುಗಳು ಪೂರ್ತಿ ಜಂಪ್ ಮಾಡ್ಕೊಳ್ಳಿ. ಭುಜದ ಮೇಲೆ ಕೈಗಳು, ಎರಡು ಮೊಣಕೈ ಮುಂದೆ ಸೇರಿಸ್ಕೊಳ್ಳಿ. ಮೊಣಕೈಗಳು ರೊಟೇಟ್. 1 ಮೊಣಕೈ ಸೇರ್ಲಿ. 2 ಎರಡು ಮೊಣಕೈ ಸೇರ್ಲಿ. 3 4 5 6 7 8. ಹಾಗೆ ಆಂಟಿ ಕ್ಲಾಕ್ ವೈಸ್. 7 6 ಮೊಣಕೈಗಳು ಸೇರ್ಲಿ. 5 4 3 ಎರಡು ಮೊಣಕೈ ಸೇರ್ಲಿ. 2 1.
ಹಾಗೆ ಮೊಣಕೈ ಮೇಲಕ್ಕೆ 1 2 3 4 5 6. ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದ್ರ. ಈಗ ತಾಡಾಸನ, ಎರಡು ಹೆಬ್ಬೆರಳು ಸೇರಿ ಮೊಣಕಾಲು ಬಾಡಿ ಜಂಪ್ ಮಾಡಿ ನಿಧಾನ ಎರಡು ಕೈಗಳು ಲಾಕ್ ಮಾಡ್ಕೊಳ್ಳಿ. 10 ಬೆರಳು ಲಾಕ್, 10 ಆಕಾಶ ಕಡೆ ತಿರುಗಿಸಿ ತಲೆ ಮೇಲೆ ಎತ್ತಿ ಸ್ಟ್ರೆಚ್ ಮಾಡಿ 1 2 3. ಈಗ ಪೂರ್ತಿ ಕಾಲಿನ ಬೆರಳು ಮೇಲೆ ನಿಂತ್ಕೊಳ್ಳಿ, ತಲೆ ಮೇಲೆ ನೋಡ್ಲಿ, 10 ಮೇಲೆ ನೋಡ್ಲಿ, ಸ್ವಲ್ಪ ಮೇಲೆ ಮಾಡಿ ಸ್ಟ್ರೆಚ್ ಸ್ಟ್ರೆಚ್. ಕೊನೆ ಬೆರಳು ಮೇಲೆ ನಿಂತ್ಕೊಳ್ಳಿ, ಸ್ಟ್ರೆಚ್ 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 ಸ್ಟ್ರೆಚ್. ವೆರಿ ಗುಡ್. ತಲೆ ಮೇಲೆ ಕೈ ಬರಲಿ. ಈಗ ಮತ್ತೆ ಕಾಲುಗಳು ಜೋಡಿಸ್ಕೊಳ್ಳಿ, ಹೆಬ್ಬೆರಳು ಹಿಮ್ಮಡಿ ಪೂರ್ತಿ ಜೋಡಿಸ್ಕೊಳ್ಳಿ, 10 ಆಕಾಶ ಕಡೆ ನೋಡ್ಲಿ, ತಲೆ ಮೇಲೆ ಎತ್ತಿ ಮಾಡಿ ಕೊನೆ ಬೆರಳು ಮೇಲೆ ನಿಂತ್ಕೊಂಡು ಪೂರ್ತಿ ಬಾಡಿ ಸ್ಟ್ರೆಚ್ ಮಾಡಿ ಸ್ಟ್ರೆಚ್ 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 ಸ್ಟ್ರೆಚ್. ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈಗ ಮೊಣಕಾಲನ್ನು ಹೊಟ್ಟೆ ಹೊತ್ಕೊಳ್ಳೋಣ. 1 2 3 4 5 6 7 8 9 10. ಓಕೆ, ವೃಕ್ಷಾಸನ ಬಿಟ್ಟು ಯಾವ್ದಾದ್ರು ಮಿಸ್ ಆಗಿದೆಯಾ? ಯಾವ್ದಾದ್ರು ಆಸನಗಳು? ಓಕೆ, 1 2 3 4 5 6 6 5 4 3 2 1. 1 2 3 4 5 6 6 5 4 3 2 1. 2 3 4 5 6 6 5 4 3 2 1. 1 2 3 4 5 6 6 5 4 3 2 1. ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದ್ರ. ಮುಂದುವರಿಸಿ. ಈಗ ವೃಕ್ಷಾಸನ ಮಾಡೋಣ. ಯಾರಿಗೆ ಸಾಧ್ಯವಾಗುತ್ತೆ ಅವರು ಪೂರ್ತಿ ಮಾಡಿ. ಹೊಸಬರು ನಿಮ್ಮ ಸಪೋರ್ಟ್ ತಗೊಳ್ಳಿ, ಚೇರ್ ತಗೊಳ್ಳಿ, ಕೈ ನೇರ ಇರಲಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಈಗ ಇನ್ನೊಂದು ಕಾಲು. ಹೊಸಬರು ಗೋಡೆ ಸಪೋರ್ಟ್ ತಗೊಳ್ಬೋದು, ಚೇರ್ ಸಪೋರ್ಟ್ ತಗೊಳ್ಬೋದು. ಓಂ ನಮಃ ಶಿವಾಯ, ಕೈ ನೇರ ಇರಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಕುತ್ಕೊಂಡು ಮಾಡೋಂತ ಎಕ್ಸರ್ಸೈಸ್ ಮಾಡೋಣ. ಚೇರ್ ಮೇಲೆ, ನೆಲದ ಮೇಲೆ, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಇದ್ರಲ್ಲಿ ಕುತ್ಕೊಳ್ಳಿ. ವೆರಿ ಗುಡ್. ಈಗ ಗುರುಜಿ, ಗುರುದೇವ್, ಒಂದು ಗುಟ್ಕು ನೀರು ಕುಡಿಬಹುದಾ? ಸ್ವಲ್ಪ ಅವಶ್ಯಕತೆ ಇದ್ರೆ ಸ್ವಲ್ಪ ಚಿಪ್ ಮಾಡಿ, ತುಂಬಾ ಬೇಡ. ನಿನ್ನೆಯಿಂದ ಉಪವಾಸ ಇದ್ದೆ, ಸುಸ್ತಾಗುತ್ತೆ. ನಾವು ಜಲ ಉಪವಾಸ ಇದ್ದೀವಿ, ನಾನು ನೀರು ಕುಡ್ದಿಲ್ಲ. 36 ಅವರ್ ಮೇಲೆ ಆಯ್ತು, 7 ಗಂಟೆ ಮೇಲೆ. ಅವಶ್ಯಕತೆ ಇದ್ರೆ ಸ್ವಲ್ಪ ಕುಡೀನಿ. ಓಕೆ, ಈಗ ಎರಡು ಕೈಗಳನ್ನ ಲಾಕ್ ಮಾಡೋಣ, ಹೆಬ್ಬೆರಳು ಲಾಕ್ ಮಾಡೋಣ. ಹೊಟ್ಟೆ ತುಂಬಾ ಗಾಳಿ ತಗೊಂಡು ಜೋರಾಗಿ ಕೈಗಳನ್ನ ಎಳೆಯೋಣ, ಆಮೇಲೆ ಉಸಿರು ಬಿಡೋಣ. 3 ಸಾರಿ ಮಾಡೋಣ. ಎರಡನೇ ಸಾರಿ ಉಸಿರು ತಗೊಳ್ಳಿ. ಮೂರನೇ ಸಾರಿ ಉಸಿರು ತಗೊಳ್ಳಿ. ಕೈಗಳನ್ನ ಉಲ್ಟಾ ಮಾಡೋಣ, ಬೆರಳು ಉಲ್ಟಾ ಆಪೋಸಿಟ್. ಮತ್ತೆ 3 ಸಾರಿ. ಎರಡನೇ ಸಾರಿ, ಮೂರನೇ ಸಾರಿ. ಈಗ ಹನುಮಾನ್ ಮುದ್ರಾ, ಎರಡು ಕೈ ಮುಷ್ಟಿ ಮಾಡೋಣ. ಅಂಗೈ ಮುಂಗೈ ನೇರ ಇರಲಿ, ನೇರವಾಗಿರಲಿ. ಈಗ ಮತ್ತೆ 3 ಸಾರಿ ಉಸಿರು ತಗೊಳ್ಳೋಣ.
ಉಸಿರು ತಗೊಂಡು ಎರಡು ಕೈಗಳು ಜೋರಾಗಿ ಒತ್ತೋಣ. ಆ ನಂತರ ಉಸಿರು ಬಿಡೋಣ 3 ಟೈಮ್ಸ್. ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ವೆರಿ ಗುಡ್. ಈಗ ಹಾರ್ಟ್ ಸಂಬಂಧಪಟ್ಟಾಗೆ ಎರಡು ಮೊಣಕೈ ಸೇರಿಸೋಣ, ಹಸ್ಸರು ಸೇರಿಸೋಣ. ಉಸಿರು ತಗೊಳ್ತಾ ಜೋರ ಹಿಂದಕ್ಕೆ, ಹಾಗೆ ಉಸಿರು ಬಿಡ್ತಾ ಇಲ್ಲಿ ಎದೆ ಮುಂದೆ ಬರಬೇಕು, ಕೈಗಳು ಮಾತ್ರ ಅಲ್ಲ, ಎದೆನು ಮುಂದೆ ಬರಬೇಕು. ಉಸಿರು ಹೊರಟಾಗ ಒಳಗಡೆ ಜೋರಾಗಿ ಉಸಿರಾಟ. ವೆರಿ ಗುಡ್. ಈಗ ಎರಡನೇ ಟೈಪ್ ಹೆಬ್ಬೆರಳು ಲಾಕ್ ಮಾಡೋಣ, ಕೈಗಳು ನೇರ. ಉಸಿರು ತಗೊಂತಾ ಎದೆ ಮೇಲೆ, ಎದೆ ಮುಂದೆ ಬರಬೇಕು. ಜೋರಾಗಿ ಉಸಿರು ತಗೊಂತಾ, ಜೋರಾಗಿ ಉಸಿರು ಬಿಡ್ತಾ ಎದೆ ಮುಂದೆ ಬರಬೇಕು. ಸ್ಲೋ. ವೆರಿ ಗುಡ್. ಈಗ ಬಸ್ಸಿಕ ಎರಡು ಕೈ ಉಸಿರು ತಗೊಂತ, ಜೋರಾಗಿ ಉಸಿರು ತಗೊಂತ ಮೇಲೆ ಮುಷ್ಟಿ ಮಾಡ್ತಾ ಕೆಳಗಡೆಗೆ ಜೋರಾಗಿ ಒಂದೇ ಸರಿ ಜೋರಾಗಿ ಉಸಿರು ಬಿಡ್ತೀವಿ. ಹೋಗೋ ಕೈ ನೇರ, ಬರೋ ಕೈ ಮುಷ್ಟಿ. ಈ ಮೂಗ್ ಕ್ಲೀನ್ ಮಾಡೋಣ ಒಂದೊಂದೇ ಮೂಗು. ಸ್ಲೋ. ವೆರಿ ಗುಡ್. ಸ್ವಲ್ಪ ಎಷ್ಟು ತಗೊಳ್ಳಿ. ಉಸಿರಾಟ ನಾರ್ಮಲ್ ಬರಲಿ. ಜೋರಾದ ಉಸಿರಾಟ ನಾರ್ಮಲ್ ಬರಲಿ. ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ಶೂನ್ಯಕ ಪ್ರಾಣಾಯಾಮ. ಯಾರನ್ನ ಹೊಸಬ್ರಿದ್ರೆ ಗೊತ್ತಿಲ್ಲದ್ರೆ ಕೇಳಿ ಹೇಳ್ಕೊಡ್ತೀನಿ. ಹೊಸಬ್ರಿದ್ರೆ ಕೇಳಿ, ಇಲ್ಲಾಂದ್ರೆ ಉಸಿರಾಟ ಶುರು ಮಾಡಿ. ಕಿರುಬೆರಳು ಹೆಬ್ಬೆರಳು ಉಪಯೋಗಿಸ್ತೀವಿ.
ನಿಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬಂದಾಗ ಶೂನ್ಯಕ ಪ್ರಾಣಾಯಾಮ ಮಾಡೋಣ. ಶೂನ್ಯಕ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಹೆಬ್ಬೆರಳು ಕಿರುಬೆರಳು ಉಪಯೋಗಿಸ್ತೀವಿ. ಹೊಸಬ್ಯಾರನ ಇದ್ರೆ ಕೇಳಿ, ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನಾರ್ಮಲ್ ಇರೋರು ಹಾಗೆ ಮಾಡಿ. ಶೂನ್ಯಕ ಪ್ರಾಣಾಯಾಮ ಹೆಬ್ಬೆರಳು ಕಿರುಬೆರಳು ಉಪಯೋಗಿಸ್ತೀವಿ. ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕೂಡ ಹೇಳ್ತೀವಿ. ನಗುಮುಖದಿಂದ ಅಸನ್ಮುಖರಾಗಿ ಮಾಡಿ. ಹೆಬ್ಬೆರಳಿಂದ ಬಲಭಾಗದ ಮೂಗು ಮುಚ್ಚಿಕೊಂಡು ಎಡಗಡೆ ಮೂಗಿಂದ ಗಾಳಿ ಹೊರಗಡೆ ಹಾಕಿ, ಮತ್ತೆ ಎಡಗಡೆ ಮೂಗಿಂದ ಗಾಳಿ ತಗೊಂಡು ಕಿರುಬೆರಳಿಂದ ಎಡಭಾಗದ ಮೂಗನ್ನು ಮುಚ್ಚಿಕೊಂಡು ಬಲಗಡೆ ಮೂಗಿಂದ ಗಾಳಿ ಹೊರಗಡೆ ಹಾಕಿ, ಮತ್ತೆ ಬಲಗಡೆ ಮೂಗಿಂದ ಗಾಳಿ ತಗೊಂಡು ಹೆಬ್ಬೆರಳಿಂದ ಮೂಗನ್ನು ಮುಚ್ಚಿಕೊಂಡು ಎಡಗಡೆ ಮೂಗಿಂದ ಗಾಳಿ ಹೊರಗಡೆ ಹಾಕಿ. ಯಾವುದೇ ರೇಷ್ ಇರಲ್ಲ ಇಲ್ಲಿ, ಕುಂಭಕ ಇಲ್ಲ, ರೇಷಕ ಇಲ್ಲ. ಸುಮ್ಮನೆ ಉಸಿರು ತಗೊಂತೀವಿ, ಉಸಿರು ಬಿಡ್ತೀವಿ ಅಷ್ಟೇ. ಗಮನ ಪೂರ್ತಿ ಉಸಿರಾಡದ ಕಡೆ ಇರಲಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಶಬ್ದ ಇರಲ್ಲ, ಉಸಿರು ತಗೊಳ್ಳೋವು ಶಬ್ದ ಇರಲ್ಲ, ಉಸಿರು ಬಿಡೋವು ಶಬ್ದ ಇರಲ್ಲ. ಹೆಬ್ಬೆರಳಿಂದ ಬಲಭಾಗದ ಮೂಗನ್ನು ಮುಚ್ಚಿಕೊಂಡು ಎಡಗಡೆ ಮೂಗಿಂದ ಗಾಳಿ ಹೊರಗಡೆ ಹಾಕ್ತಾ ಸುಖ ಪ್ರಾಣದಿಂದ ಹೊರಗಡೆ ಬರ್ತೀವಿ. ಈಗ ನಿಮ್ಮ ಕೈಗಳನ್ನ ಆರಾಮಾಗಿ ಇಟ್ಕೊಳ್ಳಿ ತೊಡೆ ಮೇಲೆ. ಸ್ವಲ್ಪ ಕಪಾಲಭಾತಿ ಮಾಡೋಣ. ಹೊಟ್ಟೆ ಒಳಗಡೆ ಹೋಗ್ಬೇಕಷ್ಟೇ. ಕಪಾಲಭಾತಿ. ವೆರಿ ಗುಡ್. ಈಗ ಭ್ರಮರಿ ಮಾಡೋಣ. 5 ಸಾರಿ ಭ್ರಮರಿ. ಅಮ್ಮ ಬೆರಳು ಕಿವಿ ಹತ್ರ ಹೊರಗಡೆ ಬಂದಿರೋ ಚರ್ಮ ಇರ್ತಲ್ಲ, ಅದನ್ನ ಪ್ರೆಸ್ ಮಾಡ್ಕೊಂತೀವಿ ಅಷ್ಟೇ. ಪ್ರೆಸ್ ಮಾಡ್ಕೊಂಡು ಹೊಟ್ಟೆ ತುಂಬಾ ಗಾಳಿ ತಗೊಂತ ದುಂಬಿ ತರ ಅವತಾರ ಮಾಡ್ತೀವಿ. ಪೂರ್ತಿಯಾಗಿ ಗಾಳಿ ಹೊರಗಡೆ ಹೋಗೋರು ಕಾಯಿರಿ. ನಂತರ 2ನೇ ಸರಿ ಹೊಟ್ಟೆ ತುಂಬಾ ಗಾಳಿ ತಗೊಂಡು 3ನೇ ಸರಿ ನಾಲ್ಕನೇ ಸಾರಿ ಲಾಸ್ಟ್ ಅಂಡ್ ಫೈನಲ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ. ಈಗ ಬೆನ್ನಿನ ಮೇಲೆ, ಹೊಟ್ಟೆ ಮೇಲೆ, ಹಾಗೆ ಕುತ್ಕೊಂಡು ಮಾಡೋಂಥ ಆಸನಗಳು ಮಾಡೋಣ, ಎಕ್ಸರ್ಸೈಸ್ಗಳು. ಎಲ್ಲರೂ ಯಾರು ನೆನ್ನೆ ಜಲ ಉಪವಾಸ, ನಿರ್ಜಲ ಉಪವಾಸ ಇದ್ದೀರಾ ಪರವಾಗಿಲ್ಲ, ಮಾಡ್ಬೋದು. ನಾವು ನಿರ್ಜಲ ಉಪವಾಸ ಇದ್ದೀವಿ ಆಲ್ರೆಡಿ. ಮೊನ್ನೆ 24ನೇ ತಾರೀಕು 6:30 ಸ್ಟಾರ್ಟ್ ಆಗಿರೋದು. ನೆನ್ನೆ ಪೂರ್ತಿ ನಿರ್ಜಲ, ಏನು ತಗೊಂಡಿಲ್ಲ, ನೀರು ಕೂಡ ತಗೊಂಡಿಲ್ಲ. ಇವತ್ತು ಅಷ್ಟೇ ಏನು ತಗೊಂಡಿಲ್ಲ. ಪರವಾಗಿಲ್ಲ, 7:30ಗೆ ನಮಗೆ ಮುಹೂರ್ತ ಇರೋದು. ತಗೊಳ್ಳೋಣ, ಅವಶ್ಯಕತೆ ಇರೋದು ಸ್ವಲ್ಪ ಬೇಕಾದ್ರೆ ತಗೊಳ್ಳಿ, ಕಷ್ಟಪಟ್ಟಿರಬೇಡಿ. ಓಕೆ, ಈಗ ಎಕ್ಸರ್ಸೈಸ್ ಮಾಡೋಣ. ಮ್ಯಾಟು, ಚಾಪೆ, ನಿಮ್ಗೇನು ಅನುಕೂಲ ಇದ್ರೆ ಅದು ಹಾಸ್ಕೊಳ್ಳಿ.
ಜೈ ಗುರುದೇವ್. ಜೈ ಗುರುದೇವ್. ಹೇಳಿ. ನಾನು ಗಂಗಮ್ಮನ್. ಜೈ ಗುರುದೇವ್. ಜೈ ಗುರುದೇವ್. ಈಗ ಎರಡು ಕಾಲ ಅಗಲ, ಎರಡು ಕಾಲು ಅಗಲ ಮಾಡ್ತಾ ಕೈಗಳು ಹಿಂದ್ಗಡೆ ಕಟ್ಕೊಂಡು ಕೈಗೆ ಕಾಲುಗಳ ಆರಾಮಾಗಿ ಬಿಡಿ. ಎಡಕ್ಕೆ ಬಲಕ್ಕೆ ಆಡಿಸಿ, ಸಾಧ್ಯವಾದ್ರೆ ನಿಮ್ಮ ಬೆಳ್ಳಗಳನ್ನ ಇಮ್ಮಡಿ. ಪಾದ ಇನ್ನೊಂದು ಸೈಡ್ ನೆಲಕ್ಕಾಗ್ಲಿ, ಬೆಳ್ಳನ್ನು ಸೇರಿಸ ನೆಲಕ್ಕಾಗ್ಲಿ ಕಾಲು. ಹಾಗೆ ಎರಡು ಕಾಲು ಸೇರಿಸ್ಕೊಳ್ಳಿ ಪೂರ್ತಿ. ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ನೆಲಕ್ಕಾಗ್ಲಿ. ವೆರಿ ಗುಡ್. ಹಾಗೆ ಕಾಲನ್ನು ಮಡಚಿ ನೇರ ಮಾಡ್ತಾ, ಮಡಚಿ ನೇರ, ಮಡಚಿ ನೇರ. ಈಗ ಇನ್ನೊಂದು ಕಾಲು ಮಡಚಿ ನೇರ. ವೆರಿ ಗುಡ್. ಈಗ ಒಂದು ಕಾಲನ್ನ ಕೈಲಿ ಹಿಡ್ಕೊಳ್ಳೋಣ, ಪೂರ್ತಿ ರೊಟೇಟ್ ಮಾಡಿ. ಈಗ ಇನ್ನೊಂದು ಕಾಲ ರೊಟೇಟ್. ವೆರಿ ಗುಡ್. ಈ ಕಾಲ ಇಟ್ಕೊಳ್ಳೋಣ, ರೊಟೇಟ್. ವೆರಿ ಗುಡ್. ಈಗ ಎಡಪಾದವನ್ನ ಬಲ ತೊಡೆ ಮೇಲೆ ಇಟ್ಕೊಂಡು ಪಾದನ ಮೇಲೆ ಕೆಳಗಡೆ ಆಡಿಸಿ. ಈಗ ಕೈನ ಮಗು ತರ ಇಟ್ಕೊಳ್ಳಿ, ಪೂರ್ತಿ ಎಡಕ್ಕೆ ಬಲಕ್ಕೆ ಸಾಧ್ಯವಾದಷ್ಟು ಆಡಿಸಿ. ಈಗ ಇನ್ನೊಂದು ಕಾಲು ಪೂರ್ತಿ ರೊಟೇಟ್ ಮಾಡಿ, ಅಪೋಸಿಟ್. ವೆರಿ ಗುಡ್. ಕಾಲು ಮಡಚಿ ಪಾದನ ಕೆಳಗಡೆಗೆ ಮೇಲ್ಗಡೆಗೆ ಆಡಿಸಿ. ಎಷ್ಟು ಸಾಧ್ಯವಾದಷ್ಟು ಆರಾಮಾಗಿರ್ಬೇಕು, ನೋವು ಬರೋ ರೀತಿ ಆಡಿಸ್ಕೊಳ್ಳಿ, ಫ್ರೀ ಆಗಿರ್ಬೇಕು. ಹಾಗೆ ಮಗು ತರ ಇಟ್ಕೊಳ್ಳಿ, ಮಗು ತರ ಇಟ್ಕೊಂಡು ಎಡಕ್ಕೆ ಬಲಕ್ಕೆ ಲಾಲಿ ಆಡಿ. ಲಾಲಿ, ಮಗು ಲಾಲಿ. ನಿಮ್ಮ ಪಾದವನ್ನ ನಿಮ್ಮ ಕೈಯಲ್ಲಿ ಲಾಲಿ ಆರಾಮಾಗಿ. ವೆರಿ ಗುಡ್. ಈಗ ಎರಡು ಪಾದನ ಸೇರಿಸ್ಕೊಳ್ಳಿ, ಎಡಕ್ಕೆ ಬಲಕ್ಕೆ ಹಾಡಿಸಿ, ಕೆಳಕ್ಕೆ ಬಟರ್ಫ್ಲೈ. ಓಕೆ. ಈಗ ಕಾಲುಗಳ ಕೈಗೆ ಲಾಕ್ ಮಾಡಿಕೊಂಡು ಕಾಲ ಬೆರಳುಗಳ ಕಟ್ಕೊಳ್ಳಿ. ಈಗ ಸಾಧ್ಯವಾದ್ರೆ ಮಾಡಿ. ನಿಮ್ಮ ತೊಡೆಗಳು ನೆಲಕ್ಕಾಗಲಿ, ಸಾಧ್ಯವಾದ್ರೆ ಯಾರು ಸಾಧ್ಯವಾದ್ರೆ ನೆಲಕ್ಕಾಗಿಸಿ, ಬಟರ್ಫ್ಲೈ. ವೆರಿ ಗುಡ್. ಈಗ ಎರಡು ಕಾಲಗಳನ್ನ ಅಗಲ ಮಾಡಿ, ಇನ್ನಾಗಲ, 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 ಇನ್ನಾಗಲ. ಎಷ್ಟು ಸಾಧ್ಯವಾದ್ರೆ ಅಷ್ಟು ಆಗಲ್ಲ, ಆಗಲ್ಲ, ಆಗಲ್ಲ. ವೆರಿ ಗುಡ್. ಕೈಗಳ ಈ ತರ ಇಟ್ಕೊಳ್ಳಿ. 1 2 3 4 5 6 7 8 9 10. ವೆರಿ ಗುಡ್. ಕಾಲಾಗಲ, ಇನ್ನಾಗಲ, ಇನ್ನಾಗಲ. ಈಗ ಕೈಗಳ ತಲೆ ಕಡೆ ಕಟ್ಕೊಳ್ಳಿ, ನಮ್ಮ ಮೊಣಕೈ ನೆಲಕ್ಕಾಗಿಸಿ. ಸಾಧ್ಯವಾದಷ್ಟು 1 2 ಮೊಣಕೈ ನೆಲಕ್ಕಾಗಿಸಿ, ಯಾರಾದ್ರೂ ಅವ್ರಿಗೆ 3 4 ಕಾಲಗಳ ಇರಲಿ, 5 6 7 8 9. ಉಸಿರಾಟ ಕಡೆ ಗಮನ ಇರಲಿ. 10. ವೆರಿ ಗುಡ್. ಕಾಲಗಳ ನಾಗಲ, ನಾಗಲ. ಈಗ ಎರಡು ಕೈನ ನಿಮ್ಮ ಬಲಗಾಲ ಟಚ್ ಮಾಡಿ. 1 2 ಮೊಣಕಾಲುಗಳು ಏನೋ ಇರಬೇಕು. 3. ಈಗ ಎಡಗಾಲು 1 2 3. ವೆರಿ ಗುಡ್. ಈಗ ರೊಟೇಟ್ ಮಾಡೋಣ. ಬಲಗಾಲು, ಎಡಗಾಲು, ತಲೆ ಮೇಲೆ ಕೈ. 1 2 3. ಪೂರ್ತಿ ನೇರ. 1 2 3 1 2 3. ಹಾಗೆ ರಿವರ್ಸ್. ಎಡಗಾಲು, ಬಲಗಾಲು, ಕೈ ಮೇಲೆ. 1 2 3 1 2 3 1 2 3. ವೆರಿ ಗುಡ್. ಕಾಲಿಂದಾಗಲ್ಲ, ಇನ್ನಾಗಲ್ಲ, ಮಾಡಲ್ಲ. ನಿಮ್ಮ ಕೈಯಿಂದ ಬೆರಳು ಹಿಡ್ಕೊಳ್ಳಿ, ಬೆರಳು ಪೂರ್ತಿ ಇನ್ನಾಗಲ್ಲ, ಆಗಲ್ಲ. ಎಷ್ಟು ಸಾಧ್ಯವಾದ್ರೆ ಅಷ್ಟಾಗಲ್ಲ. ಈಗ ಉಸಿರು ಬಿಡುತ್ತಾ ತಲೆ ನೆಲಕ್ಕೆ ತಾಗಿಸಿ. ನಿಮ್ಗೆ ಎಷ್ಟು ಸಾಧ್ಯವಾದಷ್ಟು ತಲೆ ನೆಲಕ್ಕೆ ತಾಗಿಸಿ, ತಾಗಿಸಿ. ಉಸಿರು ತಗೊಂಡು ವಾಪಸ್ ಬನ್ನಿ. ಮತ್ತೊಮ್ಮೆ ತಲೆ ನೆಲಕ್ಕೆ ತಾಗಿಸೋಣ. ಗುಡ್. ವೆರಿ ಗುಡ್. ಯಾರಿಗೆ ಹಣೆ ಮೊಣಕಾಲು ತಗ್ಸಕ್ಕಾಗುತ್ತೆ ಅವ್ರು ಮೊಣಕಾಲು ತಾಗಿಸಿ. ನಿಮ್ಮ ಹಣೆಯ ಮೊಣಕಾಲು ತಾಗಿಸಿ. ಯಾರಿಗೆ ಇಷ್ಟ ಆದಷ್ಟು. ಮೊಣಕಾಲು ಬೆಂಡಾಗಬಾರ್ದು, ಮೊಣಕಾಲು ಬೆಂಡಾಗಬಾರ್ದು. ವೆರಿ ಗುಡ್.
ಚೆನ್ನಾಗಿ ಮಾಡ್ತಾ ಇದ್ರ. ಈಗ ಕಾಲು ನೇರ ಮಾಡ್ತಾ ಎಡಗಾಲನ ಬಲಗಾಲನ ಕೆಳಗಡೆ ತಗೊಂಡ್ಬನ್ನಿ. ನಮ್ಮ ಬಲಗಾಲನ ತೊಡೆ ಮೇಲೆ ತಗೊಂಡ್ಬನ್ನಿ. ಈಗ ಬಲಗೈ ಬೆನ್ನಿಂದ ಹೋಗ್ಲಿ. ನಮ್ಮ ಕಾಲು ಬೆರಳು ಹಿಡ್ಕೊಳ್ಳಿ, ಹೆಬ್ಬೆರಳು ಹಿಡ್ಕೊಳ್ಳಿ. ಬಲಗೈಯಿಂದ ಬಲಗಾಲ ಹೆಬ್ಬೆರಳು. ವೆರಿ ಗುಡ್. ಸ್ವಲ್ಪ ವೆರಿ ಗುಡ್. ಈಗ ಎಡಗಾಲು ಬಲಗಾಲ ತೊಡೆ ಕೆಳಗಡೆ ಹೋಗ್ಲಿ. ಎಡಗಾಲು ಬಲಗಾಲ ತೊಡೆ ಮೇಲೆ ಬರಲಿ. ಈಗ ನಿಮ್ಮ ಎಡಗೈ ಬೆನ್ನಿಂದ ಬರಲಿ. ನಿಮ್ಮ ಎಡಗಾಲ ಹೆಬ್ಬೆರಳು ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ವೆರಿ ಗುಡ್. ತುಂಬಾ ಚೆನ್ನಾಗಿ ಹಿಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಈಗ ಕಾಲು ನೇರ ಮಾಡಿ. ಎರಡು ಕಾಲು ನೇರ ಮಾಡ್ತಾ ಈಗ ಬಲಗಾಲ ಮಡಚಿ ನಿಮ್ಮ ಎಡಗೈಯಿಂದ ಬಲಗಾಲ ಹಿಡ್ಕೊಳ್ಳಿ. ನಿಮ್ಮ ಬಲಗೈ ಬೆನ್ನಿನ ಕಡೆ ನೆಲಕ್ಕೂರಿ. ಪೂರ್ತಿಯಿಂದ ನೋಡಿ. ಹೊಟ್ಟೆ ಪೂರ್ತಿ ಟ್ವಿಸ್ಟ್ ಆಗ್ಲಿ. ಪೂರ್ತಿ ಹಿಂದಕ್ಕೆ ನೋಡಿ. ಬಲಗಡೆಗೆ ಪೂರ್ತಿ ಹಿಂದಕ್ಕೆ. ಇನ್ನ ಹಿಂದೆ, ಇನ್ನ ಹಿಂದೆ. ಹಾಗೆ ಸ್ವಲ್ಪ ಹೊತ್ತು ವಾಪಸ್ ಬನ್ನಿ. ಈಗ ಎಡಗಾಲು ಮಡಚಿ ಬಲಗಾಲಿಂದ ನೇರ ಇಟ್ಕೊಳ್ಳಿ. ಪಾದ ನೆಲಕ್ಕೂರಿ. ಬಲಗೈಯಿಂದ ಎಡಗಾಲ ಇಟ್ಕೊಳ್ಳಿ. ಹೊಟ್ಟೆ ಪೂರ್ತಿ ಎಡಗಡೆ ತಗೊಳ್ಳಿ. ಕೈ ಹಿಂದಗಡೆ ನೆಲಕ್ಕೂರಿ. ಪೂರ್ತಿಯಿಂದ ನೋಡಿ. ಪೂರ್ತಿ ಹಿಂದಕ್ಕೆ ನೋಡಿ. ಇನ್ನ ಸ್ವಲ್ಪ ಉಸಿರಾಟ ನಾರ್ಮಲ್. ಉಸಿರಾಟ ನಾರ್ಮಲ್. ಇದೇ ನೋಡಿ. ಹಾಗೆ ನೋಡಿ. ವಾಪಸ್. ಈಗ ನಿಮ್ಮ ಬಲಗಾಲನ ಪೂರ್ತಿ ಮಡಚಿ ಎಡಗಾಲನ ಇಷ್ಟರ ಕೆಳಗಡೆ ಇಟ್ಕೊಳ್ಳಿ. ನಿಮ್ಮ ಎಡಗಾಲದಿಂದ ಬಲಗಾಲ ಕ್ರಾಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಎಡಗಾಲನ ಬಲಗೈಯಿಂದ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ಎಡಗೈ ಬೆನ್ನಿನ ಕಡೆ ಇರಲಿ. ಪೂರ್ತಿಯಿಂದ ನೋಡಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಹೊಟ್ಟೆಗೆ ಗರ್ಭಕೋಶ ತೊಂದರೆಗಳು, ಕಿಡ್ನಿ ಪ್ರಾಬ್ಲಮ್, ಸಕ್ಕರೆ ಕಾಯಿಲೆ, ಗಟ್ಸ್ ಅಂದ್ರೆ ಕರುಳಿಗೆ ಸಂಬಂಧಪಟ್ಟಿದ್ದ ಎಲ್ಲಾ ಕಾಯಿಲೆಗೂ ವಾಸಿ. ಇದು ತುಂಬಾ ಪವರ್ಫುಲ್. ಸ್ವಲ್ಪ ತಾಗೆ ಇರಿ. ವಾಪಸ್. ಈಗ ಕಾಲು ಚೇಂಜ್ ಮಾಡ್ಕೊಳ್ಳಿ. ಎಡಗಾಲು ಬಲಗಾಲನ ಕೆಳಗಡೆ ಬರಲಿ. ನಿಮ್ಮ ಬಲಗಾಲನ ಕ್ರಾಸ್ ಮಾಡಿ ಪಾದ ನೆಲಕ್ಕೂರಿ. ಹೊಟ್ಟೆ ಸ್ವಲ್ಪ ಬಲಗಡೆ ತಗೊಂಡು ನಮ್ಮ ಎಡಗೈಯಿಂದ ಬಲಗಾಲ ಹಿಡ್ಕೊಳ್ಳಿ. ನಮ್ಮ ಬಲಗೈ ಬೆನ್ನಿಂದಗಡೆ, ನೆಲಕ್ಕಲ್ಲ ಬೆನ್ನಿಂದಗಡೆ. ಹಾಗೆ ಹಿಂದೆ ಹೋಗ್ಲಿ. ಇನ್ನ ಹಿಂದೆ, ಇನ್ನ ಹಿಂದೆ. ಹಾಗೆ ಸ್ವಲ್ಪ ತಿರಿ. ಹಾಗೆ ಸ್ವಲ್ಪ ತಿರಿ. ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಸಾಧ್ಯವಾದ್ರೆ 2 ಸಾರಿ ಮಾಡ್ಕೊಳ್ಳಿ. ತೊಂದರೆ ಇಲ್ಲ. ಯಾರಿಗೆ ಹೊಟ್ಟೆ ತೊಂದರೆ ಇದೆ, ಕರಳು ತೊಂದರೆ ಇದೆ, ಗರ್ಭಕೋಶ ತೊಂದರೆ ಇದೆ, ಶುಗರ್ ಪೇಷಂಟ್ಸ್ ಇದ್ರ, ಕಿಡ್ನಿ ಪ್ರಾಬ್ಲಮ್ಸ್ ಇದ್ರ ಅವರೆಲ್ಲ ಮಾಡಬಹುದು ಈ ಆಸನವನ್ನ. ವಾಪಸ್. ವೆರಿ ಗುಡ್. ಈಗ ನಮ್ಮ ಎಡಗಾಲನ್ನ ಮಡಚೋಣ. ಪೂರ್ತಿ ಪಾದದ ಮೇಲೆ ಕುತ್ಕೊಳ್ಳೋಣ. ಬಲಗೈ ನೇರ, ಎಡಗಾಲ ಎರಡು ಕೈಗಳು ನೇರ, ಬಲಗಾಲ ನೇರ. ಸ್ಟ್ರೆಚ್ 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 ಸ್ಟ್ರೆಚ್. ವೆರಿ ಗುಡ್. ಈಗ ವಾಪಸ್. ಎಡಗಾಲ ವಾಪಸ್ ತಗೊಳ್ಳಿ. ಬಲಗಾಲ ಮಡಚಿ. ಹಾಗೆ ಬಲಗಾಲ ಮೇಲೆ ಕುತ್ಕೊಳ್ಳಿ. ಎಡಗಾಲ ನೇರ, ಎರಡು ಕೈ ಬಾಡಿ ಮೇಲೆ ಬರಲಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಇದು ಕೈ ಕೆಳಗಡೆ ಬರಲಿ. ಈಗ ಎಡಗಡೆಗೆ ಬಲಗಡೆಗೆ ಹೊರಳಿ. ಎಡಗಾಲ ಮಡಚಿ ಪೂರ್ತಿ ವಜ್ರಾಸನ ಕುತ್ಕೊಳ್ಳಿ. ವಜ್ರಾಸನ. ಎರಡು ಕೈಗಳ ಹಿಂದೆ ಕಟ್ಕೊಳ್ಳಿ. ನಿಮ್ಮ ಮೊಣಕೈಗಳನ್ನ ಇಟ್ಕೊಳ್ಳಿ. ನಿಮ್ಮ ಕೈ ಬೆರಳುಗಳಿಂದ ಮೊಣಕೈ ಇಟ್ಕೊಳ್ಳಿ. ಉಸಿರನ್ನ ಹೊಟ್ಟೆ ತುಂಬಾ ತಗೊಂಡು ಬಾಯಿಂದ ಉಸಿರು ಬಿಡ್ತಾ, ಬಾಯಿಂದ ಉಸಿರು ಬಿಡ್ತಾ ಬೆಂಡಾಗಿ 2 ಟೈಮ್ಸ್ ಮಾಡಿ. ಸೀಟ್ ಎತ್ತು ಮಾಡಿ. ಎಷ್ಟು ಸಾಧ್ಯವಾದ್ರೆ ಅಷ್ಟು ಬೆಂಡಾಗಿ. ಟೂ ಟೈಮ್ಸ್ ಮಾಡಿ. ಎಷ್ಟೊತ್ತಾದ್ರೆ ಅಷ್ಟೊಂದು ಬೆಂಡಾಗಿರಿ. ವಾಪಸ್ ಬರೋ ಸುತ್ತಮುತ್ತ ವಾಪಸ್ ಬರಬೇಕು. ಬೆಂಡಾದಾಗ ಉಸಿರು ಬಿಡ್ತಾ ಬೆಂಡಾಗಿ. ಈಗ ನಮ್ಮ ಎರಡು ಕೈಗಳನ್ನ ಹೊಟ್ಟೆ ಹತ್ರ ಇಟ್ಕೊಳ್ಳೋಣ. ಮಧ್ಯದ ಬೆರಳುಗಳು ಕಿಬ್ಬೊಟ್ಟೆ ಮೇಲೆ ಇರಲಿ. ಹೊಟ್ಟೆ ಒಳಗಡೆ ಗಟ್ಟಿಯಾಗಿ ಎಳ್ಕೊಬೇಕು. ಉಸಿರು ಬಿಡ್ತಾ ಬೆಂಡಾಗಬೇಕು. ಶುಗರ್ ಪೇಷಂಟ್ಗಳಿಗೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗೋದಕ್ಕೆ ಒಳ್ಳೆ ಎಕ್ಸರ್ಸೈಸ್ ಇದು. ಪೂರ್ತಿ ಹೊಟ್ಟೆ ಒಳಗಡೆ ತಗೊಳ್ಳಿ. ಉಸಿರು ಹೊರಗಡೆ ಬಿಡಿ. ಎರಡನೇ ಸಾರಿ ಹೊಟ್ಟೆ ಒಳಗಡೆ ಎಳ್ಕೊಬೇಕು. ವೆರಿ ಗುಡ್. ಹಾಗೆ ಸ್ವಲ್ಪ ಕೈಗಳಿಂದ ಬಿಡಿ. ತಲೆ ಹಿಂದೆ, ತಲೆ ಹಿಂದೆ, ಕೈಗಳಿಂದ
ಈಗ ಕಾಲು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಹಿಂದ್ಗಡೆ ಕಾಲುಗಳು ಅಗಲ ಅಗಲ ಎಷ್ಟು ಸಾಧ್ಯ ಅಷ್ಟ ಅಗಲ. ಈಗ ನಮ್ಮ ಮೊಣಕೈ ನೆಲಕ್ಕೂರಿ, ಪೂರ್ತಿ ತಲೆ ಸಾಧ್ಯವಾದ ನೆಲಕ್ಕೂರಿ, ಪೂರ್ತಿ ನೆಲಕ್ಕೂರಿ, ಎಷ್ಟು ಸಾಧ್ಯವಾದಷ್ಟು ಸ್ವಲ್ಪ ತಾಗೇರಿ, ಉಸಿರಾಟ ನಾರ್ಮಲ್ ಆಗಿರ್ಲಿ, ಸ್ವಲ್ಪ ತಾಗೇರಿ. ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು, ಕುತ್ತಿಗೆ ಪ್ರಾಬ್ಲಮ್ ಇದ್ರೆ ಎಲ್ಲದಕ್ಕೂ ವಾಸಿ. ವೆರಿ ಗುಡ್. ಈಗ ಮೊಣಕಾಲ ಮೇಲೆ ಬನ್ನಿ, ಮೊಣಕಾಲ ಮೇಲೆ ಬನ್ನಿ, ಕಾಲುಗಳು ಅಗಲ ಇರ್ಲಿ, ಸ್ವಲ್ಪ ಕಾಲುಗಳು ಅಗಲ ಇರ್ಲಿ. ಈಗ ನಿಧಾನವಾಗಿ ಎಷ್ಟು ಸಾಧ್ಯವಾದಷ್ಟು ಪೂರ್ತಿ ತಲೆಯಿಂದ ಹೋಗ್ಲಿ, ಹೋಗ್ಲಿ. ವೆರಿ ಗುಡ್. ಈಗ ವಾಪಸ್ ಬನ್ನಿ. ಈಗ ನಮ್ಮ ಬಲಗೈನ ನಿಧಾನವಾಗಿ ಮೇಲ್ಗಡೆ ತಗೊಂಡೋಗಿ ನಮ್ಮ ಹಿಂಬಡಿಯನ್ನು ಹಿಡ್ಕೊಳ್ಳಿ. ಮೊಣಕಾಲು ಅಗಲ ಇರ್ಲಿ, ಮೊಣಕಾಲು ಅಗಲ, ಕಾಲು ಅಗಲ ಇರ್ಲಿ. ಪಾದವನ್ನ ಹಿಂಬಡಿ ಹತ್ರ ಹಿಡ್ಕೊಳ್ಳಿ, ಎಡಗೈ ಹಿಂದ್ಗಡೆ ಹೋಗಿ ಹಿಂಬಡಿಯನ್ನು ಹಿಡ್ಕೊಳ್ಳಿ. ಸ್ವಲ್ಪ ತಾಗಿ ತಲೆಯಿಂದ ಹೋಗ್ಲಿ, ಸ್ವಲ್ಪ ತಾಗಿ ಇರ್ಲಿ. ನಿಧಾನವಾಗಿ ವಾಪಸ್ ಬನ್ನಿ. ವೆರಿ ಗುಡ್. ಈಗ ಎಡಗಾಲ ಆಗಿರ್ಲಿ, ಬಲಗಾಲು ಪಾದ ನೆಲಕ್ಕೂರಿ. ಈಗ ನಮ್ಮ ಎಡಗೈ ಬಲ ಪಾದ ಹತ್ರ ಇರ್ಲಿ, ಬಲಗೈ ಆಕಾಶ ನೋಡ್ತಾ ಇರ್ಲಿ. 1 ನಿಧಾನವಾಗಿ ಎಡಗೈ ಹಿಂಬಡಿನ ಮುಟ್ಲಿ, ಬಲಗೈ ಆಕಾಶ ನೋಡ್ಲಿ. 2 ವಾಪಸ್ ಬಲಗೈ ಆಕಾಶ ನೋಡ್ಲಿ, ಎಡಗೈ ಬಲಪಾದ. 3 ಕೈ ಮೇಲೆ ನೋಡಿ. 4 5 ನಿಮ್ಮ ಬಲಗೈ ನೇರ ಇರಬೇಕು. 6 ಈಗಲೂ ನೇರ. 7 8 9 10. ವೆರಿ ಗುಡ್. ಈಗ ಕಾಲ್ ಚೇಂಜ್ ಮಾಡಿ. ನಿಮ್ಮ ಬಲಗೈ ಎಡಪಾದ ಹತ್ರ, ಎಡಗೈ ಆಕಾಶ. 1 ನಿಧಾನವಾಗಿ ಬಲಗೈ ಹಿಂಬಡಿ ಹತ್ರ ಹೋಗುತ್ತೆ, ಎಡಗೈ ಆಕಾಶ ನೋಡುತ್ತೆ. 2 ಎಡಗೈ ರೌಂಡ್ ಹಾಕೊಂಡು ಮೇಲೆ ಹೋಗುತ್ತೆ, ಬಲಗೈ ಪಾದ ಹತ್ರ ಬರ್ತದೆ. 3 4 5 6 7 8 9 10. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಈಗ ಬೆನ್ನ ಮೇಲೆ ಮಾಡಂತ ಆಸನಗಳನ್ನ ಪೂರ್ತಿ ಶವಾಸನ ಬನ್ನಿ. ಅಪ್ ಟು ಪೂರ್ತಿ ಶವಾಸನ. ಶವಾಸನ ಎರಡು ಪಾದಗಳು ಭುಜದ ಅಗಲ ಇರಲಿ, ಆಕಾಶಗಳು ನೋಡ್ತಾ ಇರಲಿ, ಹಸ್ತಗಳು ಶರೀರದಿಂದ ಅರ್ಧ ಅಡಿ ದೂರ ಇರಲಿ. ಈಗ ಎರಡು ಕೈಗಳನ್ನ ಅಗಲ ಮಾಡೋಣ, ಎರಡು ಪಾದವನ್ನು ಮಡಚೋಣ. ಪಾದಗಳು ಒಂದಡಿಯಷ್ಟು ದೂರ ಇರಲಿ, ಎರಡು ಕಾಲುಗಳು ನೇರವಾಗಿರಲಿ. ಪಾದ ಮಡಿಸಿ, ಕಾಲು ಎಡಗಡೆಗೆ, ತಲೆ ಬಲಗಡೆ. 1 2 ಕಾಲು ಬಲಗಡೆ, ತಲೆ ಎಡಗಡೆ. 3 4 5 6 7 8 9 10 11 12. ವೆರಿ ಗುಡ್. ಈಗ ಕೈಗಳಾಗಿರ್ಲಿ, ನಿಮ್ಮ ಕಾಲುಗಳಾಗಿರ್ಲಿ. ಕೈಗಳನ್ನ ಕೆಳಗಡೆ ತಗೊಂಡು ಪಾದಗಳ ಹತ್ರ, ಸಾಧ್ಯವಾದ ಪಾದಗಳು ಇಟ್ಕೊಳ್ಳಿ. ಪಾದ ಇಟ್ಕೊಂಡು ನಿಮ್ಮ ಸೊಂಟ ಮೇಲೆ ಎತ್ತಿ, ಸೊಂಟ ಮೇಲೆ ಎತ್ತಿ ಪಾದ ಇಟ್ಕೊಳ್ಳಿ. ಬಿಡೇನು ನಿನ್ನ ಪಾದ, ನಿಮ್ಮ ಪಾದ ಇಟ್ಕೊಳ್ಳಿ, ಸೊಂಟ ಮೇಲೆ ಎತ್ತಿ. ಸ್ವಲ್ಪ ತಾಗೆ ಬೆನ್ನು ನೋವಿಗೆ, ಸೊಂಟ ನೋವಿಗೆ ತುಂಬ ಒಳ್ಳೆ ಎಕ್ಸರ್ಸೈಸ್. ಶುಗರ್ ಪೇಷಂಟ್ಗಳಿಗೆ ಒಳ್ಳೆ ಪ್ಯಾಂಕ್ರಿಯಾಸ್ ಒಳ್ಳೆ ಎಕ್ಸರ್ಸೈಸ್ ಇದು. ಹಾಗೆ ಇಟ್ಕೊಳ್ಳಿ, ಪಾದ ಇಟ್ಕೊಳ್ಳಿ. ವೆರಿ ಗುಡ್. ಈಗ ನಿಧಾನ ಕೆಳಗಡೆ ಇಳಿಸ್ಕೊಳ್ಳಿ. ನಿಮ್ಮ ಪಾದಗಳನ್ನ ಎರಡು ಕೆಳಗಡೆ ಇಳಿಸ್ತಾ ಬಲಗಾಲನ್ನ ಮಡಚಿ ಬಲಗೈಯಿಂದ ಇಟ್ಕೊಳ್ಳಿ. ಈಗ ನಿಮ್ಮ ಹಣೆಯ ಮೊಣಕಾಲು ತರಿಸಿ, ಹಣೆಯ ಮೊಣಕಾಲು ತರಿಸಿ 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 ತರಿಸಿ. ವೆರಿ ಗುಡ್. ಈಗ ಎಡಗಾಲು ಎಕ್ಸರ್ಸೈಸ್. 1 2 3 ಹಾಗೆ ಅಪೋಸಿಟ್. 3 2 1. ವೆರಿ ಗುಡ್. ಈಗ ಬಲಗಾಲನ್ನು ಕೆಳಗಡೆ ಬಿಡಿ, ಎಡಗಾಲ ಹಿಡ್ಕೊಳ್ಳಿ,
ಗಟ್ಟಿಯಾಗಿ ಇಟ್ಕೊಳ್ಳಿ. ಹಣೆ ತಾಗಿಸಿ 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 ತಾಗಿಸಿ. ವೆರಿ ಗುಡ್. ಈಗ ಬಲಗಾಲ ರೊಟೇಟ್ ಮಾಡಿ. 1 2 3 ಅಪೋಸಿಟ್. 3 2 1. ವೆರಿ ಗುಡ್. ಈಗ ಎರಡು ಕಾಲುಗಳನ್ನು ಇಟ್ಕೊಳ್ಳಿ ಗಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಈಗ ಹಣೆ ತಾಗಿಸಿ ಹಣೆ ತಾಗಿಸಿ. ಗುಡ್. ಎರಡು ಕಾಲು ಗಟ್ಟಿಯಾಗಿ ಇಟ್ಕೊಳ್ಳಿ. ಹಿಂದೆ ಮುಂದೆ ಮಾಡಿ. ಪಾದದ ಮೇಲೆ ಕುತ್ತಿಗೆ ಮೇಲೆ ಬನ್ನಿ. 1 2 3 4 5 6. ವೆರಿ ಗುಡ್. ಮತ್ತೊಮ್ಮೆ ಬೆನ್ನ ಮೇಲೆ ಬನ್ನಿ. ಕಾಲು ಇಟ್ಕೊಳ್ಳಿ ಗಟ್ಟಿಯಾಗಿ. ಪೂರ್ತಿ ಎಡಕ್ಕೆ ಹೊರಳಿ. 1 2 ಪೂರ್ತಿ ಎಡಕ್ಕೆ. 3 4 5 6. ಬೆನ್ನ ಮೇಲೆ ಬನ್ನಿ. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಈಗ ಕಾಲುಗಳನ್ನ ನೇರ ಬಿಟ್ಟುಬಿಡಿ. ಕಾಲುಗಳ ನೇರ ಬಿಟ್ಟುಬಿಡಿ. ಈಗ ಪಾದಗಳ ಮತ್ತೆ 4 ಕುರಿ. ಈಗ ಎರಡು ಕೈಗಳನ್ನ ಕುತ್ತಿಗೆ ಹತ್ರ ಬನ್ನಿ. ಮತ್ಸ್ಯಾಸನ. ಎಷ್ಟು ಸಾಧ್ಯ ಅಷ್ಟು ಎದೆ ಮತ್ತು ಬೆನ್ನ ಮೇಲೆ ಎತ್ತಿ ತಲೆದ ಕೆಳಗಡೆ ಕೊಡಿ. ಸ್ವಲ್ಪ ತಾಗೆ ಇರಿ. ಎಷ್ಟು ಸಾಧ್ಯನೋ ಅಷ್ಟು ತಾಗೆ ಇರಿ. ಇದು ಅಷ್ಟೇ ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಶುಗರ್ ಪೇಷಂಟ್ಗಳಿಗೆ, ಪ್ಯಾಂಕ್ರಿಯಾಸ್ಗೆ ತುಂಬ ಒಳ್ಳೆಯದು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಾಗೆ ಇರಿ. ಕಷ್ಟಪಟ್ಟಿರಬೇಡಿ. ಆರಾಮಾಗಿರಿ. ನಿಧಾನ ವಾಪಸ್ ಬನ್ನಿ. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಈಗ ನಮ್ಮ ಕೈಗಳನ್ನ ಎಡಕ್ಕೆ ಬಲಕ್ಕೆ ತಿರುಗಿಸಿ ಬಲಗಾಲ ಮೇಲೆ ಎತ್ತಿ 90 ಡಿಗ್ರಿ. ನೋಡಿ, ನಿಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಕಾಲು ನೇರ ಬರೋದು. ನೇರ ಆಕಾಶದಲ್ಲಿ ಬೆಳ್ಳಗಳು. ವಾಪಸ್ ಇನ್ನೊಂದು ಕಾಲು ಎತ್ತಿ ಮೊಣಕಾಲು ನೇರ ಇರಬೇಕು. ನೇರ ನೇರ 90 ಡಿಗ್ರಿ. ವಾಪಸ್ ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕಾಲ ಮೇಲೆ ಎತ್ತಿ. ನಿಮ್ಮ ಎರಡು ಕಾಲ ಮೇಲೆ ಕರೆಕ್ಟ್ ಬರ್ತಾ ಇದೆ ಅಂದ್ರೆ ಮೊಣಕಾಲು ನೇರ ಇರಬೇಕು. ನಿಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡೋದಿರ್ತದೆ. ನಿಧಾನ ಸ್ವಲ್ಪ ಸ್ವಲ್ಪ ಕಾಲಿಸಿ ಮೊಣಕಾಲು ನೇರವಾಗಿರಲಿ. ಸ್ವಲ್ಪ 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 ಒಂದೇ ಸಲ ಇಳಿಸ್ಕೊಡಿ. ಸ್ವಲ್ಪ 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 ಇನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪ. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ರ. ಈಗ ನೌಕಾಸನ ಮಾಡೋಣ. ಬೊಜ್ಜಿನವ್ರಿಗೆ ಒಳ್ಳೆ ಎಕ್ಸರ್ಸೈಸ್ ಇದು. ನಮ್ಮ ಕಾಲುಗಳನ್ನ ಕೈಗಳನ್ನ ಹೊಟ್ಟೆ ಮೇಲೆ ಅರ್ಧಡಿ ಎಷ್ಟಿರೋಣ. ಈಗ ಕಾಲು ಸೇರಿಸ್ಕೊಳ್ಳಿ. ಹೆಬ್ಬೆರಳು ಇಮ್ಮಡಿ ಸೇರಿಸ್ಕೊಳ್ಳಿ. ತಲೆ ಮತ್ತು ಕಾಲುಗಳು ಒಂದೇ ಸರಿ ಮೇಲೆ ಎತ್ತಿ 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 ಹಾಗೆ ಇರಿ. ಸ್ವಲ್ಪ ಎತ್ತಿ ಎಷ್ಟು ಸಾಧ್ಯವೋ ಅಷ್ಟು ತಲೆ ಮತ್ತು ಕಾಲುಗಳು ಹಾಗೆ ಉಸಿರಾಟ ಮಾಡ್ಬೋದು. ಹಾಗೆ ಇರಿ ಹಾಗೆ ಇರಿ ಹಾಗೆ ಇರಿ. ನಿಧಾನವಾಗಿ ಕೆಳಗಡೆ 2 ಟೈಮ್ಸ್ ಮಾಡೋಣ. ಬೊಜ್ಜಿರೋರಿಗೆ, ಹೊಟ್ಟೆ ಫ್ಲಾಟ್ ಜಾಸ್ತಿ ಇರೋರಿಗೆ ತುಂಬ ಒಳ್ಳೆ ಎಕ್ಸರ್ಸೈಸ್. ಕಾಲುಗಳು ಜೋಡಿಸ್ಕೊಳ್ಳಿ. ಕೈಗಳು ಅರ್ಧ ಮೇಲೆ ತಲೆ ಕಾಲುಗಳು ಜೊತೆ ಎತ್ತಿ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಮೇಲೆ ಎತ್ತಿ ಮೇಲೆ ಎತ್ತಿ ಮೇಲೆ ಎತ್ತಿ ಮೇಲೆ ಎತ್ತಿ. ಹಾಗೆ ಇರಿ ಹಾಗೆ ಇರಿ. ಮೊಣಕಾಲು ನೇರ ಮೊಣಕಾಲುಗಳ ನಿಧಾನ ನಿಧಾನ ಕೆಳಗಡೆ. ವೆರಿ ಗುಡ್. ಈಗ ಭುಜಂಗಾಸನ ಮಾಡೋಣ. ಪೂರ್ತಿ ಬೋರ್ಲು ಮಲ್ಕೊಳ್ಳಿ. ಬೋರ್ಲು ಮಲ್ಕೊಳ್ಳಿ. ಭುಜಂಗಾಸನ 3 ಹಂತಗಳಲ್ಲಿ ಮಾಡ್ತೀವಿ. ಭುಜಂಗಾಸನ ನಮ್ಮ ಕಾಲು ಬೆರಳು ಜೋಡಿಸಿರ್ಲಿ. ಹಸ್ತಗಳು ನೆಲದ ಮೇಲೆ ಇರಲಿ. ಮೊಣಕೈ ನೆಲದ ಮೇಲೆ ಇರಲಿ. ಹಣೆ ನೆಲದ ಮೇಲೆ ಇರಲಿ. ಮೊದಲನೇದಾಗಿ ಮೊಣಕೈ, ಹಸ್ತ, ತಲೆ 3 ಮೇಲೆ ಎತ್ತೀವಿ. ಹಾಗೆ ಎದೆವರೆಗೂ ಮೇಲೆ ಎತ್ತೀವಿ. ತಲೆ, ಕೈಗಳು, ಮೊಣಕೈ ಮೇಲೆ ಎತ್ತಿ ಸ್ವಲ್ಪ ತಾಗೇರಿ. ನಿಮ್ಮ ಸೊಂಟವನ್ನು ಗಮನಿಸಿ. ಸೊಂಟದಲ್ಲಿ ನಿಮ್ಮ 4, 5, 6 ಆ ಒಂದು ಬೆನ್ನಿನ ಮೂಳೆಗಳು ಎಕ್ಸರ್ಸೈಸ್ ಆಗುತ್ತೆ. ನೋಡ್ಕೊಳ್ಳಿ. ನಿಧಾನ ಉಸಿರು ಬಿಡ್ತಾ ಕೆಳಗಡೆ ಬನ್ನಿ. ಈಗ ನಿಮ್ಮ ಹಸ್ತಗಳನ್ನ ಭುಜದ ಕೆಳಗಡೆ ಇಟ್ಕೊಳ್ಳಿ. ಕಿಪ್ಪೊಟ್ಟೆವರೆಗೂ ಶರೀರ ಮೇಲೆ ಎತ್ತಿ ಮೇಲೆ ನೋಡಿ. ನಿಮ್ಮ ಸೊಂಟವನ್ನು ಗಮನಿಸಿ. 6, 7, 8 ಈ ಒಂದು ಲಾಕ್ಸ್ಗೆ ತುಂಬಾ ಒಳ್ಳೇದಿದು. ಮೇಲೆ ಎತ್ತಿ ಮೇಲೆ ಎತ್ತಿ ಸ್ವಲ್ಪ ತಾಗೇರಿ. ಕಿಬ್ಬೊಟ್ಟೆವರೆಗೂ ಮಾತ್ರ. ಆಕಾಶ ಅಂತ ನಿಮ್ಮ ಮನೆ ಟಾಪ್ ನೋಡಿ. ನಿಧಾನವಾಗಿ ಕೆಳಗಡೆ ಬಿಡಿ. ಈಗ ಸೊಂಟದ ಹತ್ರ ಕೈ ಇಟ್ಕೊಳ್ಳಿ. ಬೆರಳುಗಳು ಪಾದದ ಕಡೆ ಇರಲಿ. ಬೆರಳುಗಳು ಪಾದದ ಕಡೆ ಇರಲಿ. ನಮ್ಮ ಮೊಣಕಾಲವರೆಗೂ ಮೇಲೆ ಎತ್ತಿ ನೋಡಿ. ಆಕಾಶ ನೋಡಿ. ಮತ್ತೆ ನಿಮ್ಮ ಬೆನ್ನಿಗೆ, ಸೊಂಟಕ್ಕೆ ಒಳ್ಳೆ ಎಕ್ಸರ್ಸೈಸ್. ನಿಧಾನವಾಗಿ ಕೆಳಗಡೆ ಇಳಿಸಿ. ಈಗ ಮುಷ್ಟಿಯನ್ನ ಕಟ್ಟಿ ತೊಡೆ ಕೆಳಗಡೆ ಇಟ್ಕೊಳ್ಳಿ.
ನಿಧಾನವಾಗಿ ಬಲಗಡೆ ತಲೆ ತಿರುಗಿಸಿ. ನಿಮ್ಮ ಬಲಗಾಲವನ್ನು ಮೇಲೆ ಎತ್ತಿ, ಎಷ್ಟು ಸಾಧ್ಯವಾದಷ್ಟು ಕೆಳಗಡೆ ಇಳಿಸಿ. ಕೆಳಗಡೆ ತಲೆ ತಿರುಗಿಸಿ, ಎಡಗಾಲ ಮೇಲೆ ಎತ್ತಿ. ವೆರಿ ಗುಡ್. ಈಗ ಆಡಿನ ನೆಲಕ್ಕೆ ತರಿಸಿ, ಎರಡು ಮೊಣಕಾಲು ತರಿಸಿ, ಎರಡೂ ಕಾಲು ಸೇರಿಸಿ, ಹೆಬ್ಬೆರಳು ಸೇರಿಸಿ, ಎರಡೂ ಕಾಲು ಮೇಲೆ ಎತ್ತಿ ಒಂದೇ ಸಾರಿ. ಮೊಣಕಾಲು ನೇರ ಇರಲಿ, ಮೊಣಕಾಲು ಹಾಗೆ ಇರಲಿ, ಸ್ವಲ್ಪ ಮೇಲೆ ಇರಲಿ, ಗಾಳಿ ಮೇಲೆ ಇರಲಿ, ಹಾಗೆ ಎತ್ತಿ 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 ನಿಧಾನ ಕೆಳಗಡೆ ಬಿಡಿ. ಈಗ ತಲೆನೊಂದ್ಸರಿ ಮೇಲೆ ಎತ್ತಿ, ಎಷ್ಟು ಸಾಧ್ಯವಾದಷ್ಟು ಮೇಲೆ ಎತ್ತಿ, ಮೇಲೆ ಎತ್ತಿ, ಮೇಲೆ ಎತ್ತಿ, ಕೆಳಗಡೆ ಬಿಡಿ. ವೆರಿ ಗುಡ್. ಹಾಗೆ ನಿಮ್ಮ ಕಾಲು ಹತ್ರ ಇಟ್ಕೊಳ್ಳಿ, ಎಡಗೈಯಿಂದ ಬಲಗೈಯಿಂದ ಕಾಲು ಅಗಲ ಮಾಡ್ತಾ ಧನುರಾಸನ ಮಾಡ. ಬೆಂಡ್ 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 ಬೆಂಡ್. ಹೊಟ್ಟೆ ಮೇಲೆ ಕಾಲು ಹಿಂದೆ ಮುಂದೆ ಮಾಡಿ. 1 2 3 4 5 6. ವೆರಿ ಗುಡ್. ಮತ್ತೊಮ್ಮೆ ಕಾಲು ಗಟ್ಟಿ ಇಟ್ಕೊಳ್ಳಿ, ನಿಧಾನವಾಗಿ ಎಡಗಡೆ ಬರಲಿ. 1 ಬಲಗಡೆಗೆ, 2 ಎಡಗಡೆಗೆ, 3 ಬಲಗಡೆಗೆ, 4 ಎಡಗಡೆಗೆ, 5 ಬಲಗಡೆಗೆ, 6 ಪೂರ್ತಿ ಹೊರಗಡೆ. ಈಗ ಹೊಟ್ಟೆ ಮೇಲೆ ಬನ್ನಿ, ನಿಧಾನವಾಗಿ ಬೆನ್ನಿನ ಮೇಲೆ ಬನ್ನಿ, ಪೂರ್ತಿ ಬೆನ್ನಿನ ಮೇಲೆ ಬನ್ನಿ. ಶವಾಸನ. ಪೂರ್ತಿ ಬೆನ್ನಿನ ಮೇಲೆ ಬಂದು ಎರಡು ಕಾಲುಗಳು ಭುಜದಷ್ಟು ಅಗಲ ಇರಲಿ. ನಿಮ್ಮ ಇಮ್ಮಡಿಯಿಂದ ಇಮ್ಮಡಿಗೆ ಭುಜದಷ್ಟು ಅಗಲ ಇರಲಿ. ಹಸ್ತಗಳು ಶರೀರದಿಂದ ಅರ್ಧಡಿ ದೂರ ಇರಲಿ. ಆಕಾಶಗಳು ತಾಗಲಿ. ಒಂದ್ಸರಿ ಉಸಿರಾಟವನ್ನು ಗಮನಿಸಿ. ತುಂಬಾ ಜೋರಾದ ಉಸಿರಾಟ ನಡೀತಾ ಇರ್ತದೆ. ಆ ಜೋರಾದ ಉಸಿರಾಟ ಹಾಗೆ ನಡೀತಾ ಇರಲಿ. ದೀರ್ಘವಾಗಿ 3 ಸಾರಿ ಉಸಿರಾಟ ಮಾಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ನಿಧಾನವಾಗಿ ಈಗ ನಿಮ್ಮ ಗಮನವನ್ನ ಶರೀರದ ಕಡೆ ತಗೊಂಡೋಗಿ ನಿಮ್ಮ ಬೆರಳುಗಳು, ಕಾಲು ಬೆರಳುಗಳು ನೋಡಿ, ಪಾದದ ಬೆರಳುಗಳು ಹಿಂದು ಮುಂದೆ ಮಾಡಿ. ಹಾಗೆ ನಿಮ್ಮ ಪಾದಗಳು ಸ್ವಲ್ಪ ಬಿಗಿ ಮಾಡಿ, ಬಿಗಿ 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 ಸಡಿಲ. ನಿಮ್ಮ ಹಿಂಬಡಿಯನ್ನು ಬಿಗಿ ಮಾಡಿ, ಬಿಗಿ ಬಿಗಿ ಸಡಿಲ. ನಿಮ್ಮ ಕಾಲಿನ ಮೀನಖಂಡಗಳನ್ನ ಬಿಗಿ ಮಾಡಿ, ಬಿಗಿ 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 ಸಡಿಲ. ಹಾಗೆ ನಿಮ್ಮ ಮೊಣಕಾಲುಗಳನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ನಿಮ್ಮ ತೊಡೆಗಳನ್ನು ಬಿಗಿ ಮಾಡಿ, 2 ಕಾಲಿನ ತೊಡೆಗಳನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ನಿಮ್ಮ ಬೆನ್ನಿನ ಭಾಗವನ್ನ ಬಿಗಿ ಮಾಡಿ, ಕೆಳಗಡೆ ಸೊಂಟದ ಭಾಗವನ್ನ ಬಿಗಿ ಮಾಡಿ, ಬಿಗಿ 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 ಸಡಿಲ. ಬೆನ್ನಿನ ಭಾಗವನ್ನು ಬಿಡುಗಡೆ ಮಾಡಿ, ಬಿಗಿ 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 ಸಡಿಲ. ಹೊಟ್ಟೆ ಭಾಗವನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ಎದೆ ಭಾಗವನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ಭುಜಗಳನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ನಿಮ್ಮ ಹಸ್ತಗಳನ್ನ ಒಂದು ದೊಡ್ಡ ಬಾಲ್ ಹಿಡ್ಕೊಂಡಿರ್ತಿ, ಬಿಗಿ ಮಾಡಿ, ಬಿಗಿ 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 ಸಡಿಲ. ನಿಮ್ಮ ಕೈಗಳನ್ನ ಬಿಗಿ ಮಾಡಿ, ಬಿಗಿ 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 ಸಡಿಲ. ಕುತ್ತಿಗೆಯನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ಹಾಗೆ ಮುಖ, ಕಣ್ಣು, ಕಿವಿ, ತುಟಿಗಳು, ಕಣ್ಣು ಎಲ್ಲವನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ಕಣ್ಣು ಮುಚ್ಕೊಳ್ಳಿ, ಇದನ್ನೆಲ್ಲ ಮಾಡ್ತಾ ಇರಬೇಕು. ಕ್ಲೋಸ್ ಯುವರ್ ಐಸ್. ಈಗ ಪೂರ್ತಿ ತಲೆಯನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ಇಡೀ ಶರೀರವನ್ನು ಬಿಗಿ ಮಾಡಿ, ಸಂಪೂರ್ಣ ಶರೀರವನ್ನು ಬಿಗಿ ಮಾಡಿ, ಬಿಗಿ 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 ಸಡಿಲ. ಹಾಗೆ ಪೂರ್ತಿ ನಮ್ಮ ಶರೀರವನ್ನು ಗಮನಿಸಿ, ಹೇಗೆ ನಮ್ಮ ಶರೀರ ಸಡಿಲವಾಗಿದೆ, ಚೈತನ್ಯತವಾಗ್ತಾ ಇದೆ. ಆರೋಗ್ಯವಂತವಾದ ಶರೀರ. ನಮ್ಮ ಶರೀರದ ಎಲ್ಲ ಆಯವ್ಯಯಗಳು ತುಂಬಾ ಶಕ್ತಿವಂತವಾಗಿದೆ. ನಮ್ಮ ಶರೀರದಲ್ಲಿನ ಕೋಟ್ಯಾಂತರ ಸೆಲ್ಸ್ ತುಂಬಾ ಆಕ್ಟಿವ್ ಆಗಿದೆ. ನಮ್ಮ ಶರೀರದಲ್ಲಿನ ಆರ್ಗನ್ಸ್, ಟಿಶ್ಯೂಸ್ ತುಂಬಾ ಪ್ರಬಲವಾಗಿದೆ. ಆರ್ಗನ್ಸ್ ತುಂಬಾ ಆರೋಗ್ಯವಾಗಿದೆ. ಕಿಡ್ನಿ ಇರ್ಬೋದು, ದೊಡ್ಡ ಕರಳು, ಸಣ್ಣ ಕರಳು, ಹೊಟ್ಟೆಗೆ ಸಂಬಂಧಪಟ್ಟ ಜಠರ, ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಎದೆ ತುಂಬಾ ಆರೋಗ್ಯವಂತವಾಗಿದೆ. ನಮ್ಮ ಹೃದಯ
ನಮ್ಮ ಶ್ವಾಸಕೋಶಗಳು ಸಂಪೂರ್ಣ ಆರೋಗ್ಯವಾಗಿದೆ. ನಮ್ಮ ಪ್ಯಾಂಕ್ರಿಯಾಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಲಿವರ್ ಆರೋಗ್ಯವಂತವಾದ ಲಿವರ್. ನಮ್ಮ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿದೆ. ಸದಾ ಆರೋಗ್ಯದಿಂದ ಆನಂದದಿಂದ ನಮ್ಮ ಶರೀರ ತೇಲಾಡ್ತಾ ಇದೆ. ನನ್ನ ಶರೀರದಲ್ಲಿದ್ದ ಎಂತ ಕೆಲಸವನ್ನಾದರೂ ನಾನು ಮಾಡಬಲ್ಲೆ. ನನ್ನ ಶರೀರ ತುಂಬಾ ಫ್ಲೆಕ್ಸಿಬಲ್ ಆಗಿದೆ, ಚೈತನ್ಯವಾಗಿದೆ, ಆರೋಗ್ಯವಾಗಿದೆ. ನಿಧಾನವಾಗಿ ಪೂರ್ತಿ ನಿಮ್ಮ ಉಸಿರಾಟದ ಕಡೆ ಬನ್ನಿ. ಉಸಿರಾಟ ನಾರ್ಮಲ್ ಸ್ಥಿತಿ ಬಂದಿದೆ. ಪ್ರಶಾಂತವಾದ ಉಸಿರಾಟ ನಡೀತಾ ಇದೆ. ಹಾಗೆ ಕಣ್ಣು ಮುಚ್ಚಿಕೊಂಡು ನಿಮ್ಮ ಬಲಗೈಯನ್ನ ತಲೆ ಹಿಂದ್ಗಡೆ ತಗೊಂಡೋಗಿ ನಿಮ್ಮ ಎಡಗಾಲನ್ನು ಮಡಚಿ ಪಾದವನ್ನು ನೆಲಕ್ಕೂರಿ ನಿಮ್ಮ ಎಡಗೈ ಬೆಲ್ಲದ ಕಿಪ್ಪಟ್ಟೆ ಮೇಲೆ ಬರಲಿ. ನಿಧಾನವಾಗಿ ಪೂರ್ತಿ ಬಲಗಡೆ ತಿರುಗಿ ನಿಧಾನವಾಗಿ ನಿಮ್ಮ ಎರಡು ಕೈ ಸಪೋರ್ಟ್ ತಗೊಂಡು ಕಣ್ಣು ಮುಚ್ಕೊಂಡು ಹಾಗೆ ಕುತ್ಕೊಳ್ತೀವಿ. ನಿಮಗೆ ಸಾಧ್ಯವಾದ್ರೆ ಉತ್ತರಕ್ಕೆ ಮುಖ ಮಾಡಿ, ಎಲ್ಲ ಪೂರ್ವಕ್ಕೆ ಮುಖ ಮಾಡಿ ನಿಧಾನವಾಗಿ ನಮಸ್ಕಾರ ಮುದ್ರೆ ಅಥವಾ ಜ್ಞಾನ ಮುದ್ರೆಯಲ್ಲಿ ಕುತ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಮಸ್ಕಾರ ಸ್ಥಿತಿಯಲ್ಲಿ ಈಗ ದೀರ್ಘವಾಗಿ ಉಸಿರಾಟ ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಸ್ಮರಣೆ ಮಾಡೋಣ. ಆ ತಂದೆ ತಾಯಿಗಳನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಆ ತಂದೆ ತಾಯಿಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಕೃತಜ್ಞತೆಗಳನ್ನ ಅರ್ಪಿಸೋಣ. ಹಾಗೆ ನಿಮ್ಗೆ ಜ್ಞಾನ ಕೊಟ್ಟಂತ ಎಲ್ಲಾ ಗುರು ಪರಂಪರೆಯ ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಆ ಗುರುಗಳ ಚರಣಗಳಿಗೆ ನಿಮ್ಮ ಶಿರಸ್ಸನ್ನು ತಾಗಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಗುರುಗಳಿಗೆ ಕೃತಜ್ಞತೆಗಳನ್ನ ಅರ್ಪಿಸಿ ನಿಮ್ಮ ಇಷ್ಟ ದೇವರು ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಆ ಭಗವಂತನ ಪಾದಗಳಿಗೆ ನಿಮ್ಮ ಹೃದಯ ಪುಷ್ಪಗಳಿಂದ ನಮಸ್ಕಾರಗಳನ್ನ ಅರ್ಪಿಸಿ ಕೃತಜ್ಞತೆಗಳನ್ನ ಅರ್ಪಿಸಿ. ಹಾಗೆ ಪಂಚಭೂತಗಳು ಸೃಷ್ಟಿಯ ಪ್ರಕೃತಿಗೆ ಮೂಲ ನಮಸ್ಕಾರ ಕೃತಜ್ಞತೆಗಳನ್ನ ಅರ್ಪಿಸಿ ಎಲ್ಲ ಸೂರ್ಯ ಚಂದ್ರ ಬ್ರಹ್ಮಾಂಡ ನಕ್ಷತ್ರ ಮಂಡಲ ಸೌರಮಂಡಲ ಪ್ರತಿಯೊಂದು ಕೃತಜ್ಞತೆಗಳನ್ನ ಅರ್ಪಿಸಿ ನಮಗೆ ಆಹಾರವನ್ನು ಬೆಳೆದು ಕೊಡ್ತಕ್ಕಂತ ರೈತ ಮಹಾನುಭಾವನಿಗೆ ಕೃತಜ್ಞತೆಗಳನ್ನ ಅರ್ಪಿಸಿ ನಮ್ಮ ದೇಶ ಕಾಯ್ತಕ್ಕಂತ ಸಹೋದರರಿಗೆ ಕೃತಜ್ಞತೆಗಳನ್ನ ಅರ್ಪಿಸಿ ನಿಮ್ಮ ಕುಟುಂಬದವರನ್ನೆಲ್ಲ ನಿಮ್ಮ ಮನಸ್ಸೊಳಗಡೆ ತಗೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಅಕ್ಕಪಕ್ಕದವರು ಎಲ್ಲರೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನಿಮ್ಮ ಕುಟುಂಬದವರನ್ನ ಪೂರ್ತಿ ನಿಮ್ಮ ಮನಸ್ಸೊಳಗಡೆ ತಗೊಳ್ಳಿ. ಆ ಕುಟುಂಬದವರನ್ನೆಲ್ಲ ನೋಡಿ ಒಂದ್ಸಾರಿ ದಿಟ್ಟಿಸಿ ನೋಡಿ. ಎಷ್ಟು ಮುಕ್ತವಾದ ಮುಖ, ಎಷ್ಟು ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅದು ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಎಲ್ಲರನ್ನ ನೋಡಿ. ಎಲ್ಲರನ್ನ ಸೇರಿಸ್ಕೊಳ್ಳಿ. ಎಷ್ಟು ಆರೋಗ್ಯವಾಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ, ಸಂಪತ್ಭರಿತವಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ, ಆರೋಗ್ಯದಿಂದ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರೂ ನಾವು ಭಗವಂತನ ಮಕ್ಕಳು. ಎಲ್ಲರನ್ನು ಪ್ರೀತಿಸೋಣ, ಪ್ರಪಂಚವನ್ನೇ ಪ್ರೀತಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಪ್ರಪಂಚವನ್ನ ನಿನ್ನ ಪ್ರೀತಿಸಿದ್ರೆ ನಿನ್ನ ಪ್ರಪಂಚ ಪೂರ್ತಿ ನಿನ್ನನ್ನು ಪ್ರೀತಿಸುತ್ತೆ. ಈಗ ಇಂತಹ ಆನಂದ ದಿನವನ್ನ ಪ್ರಾರಂಭ ಮಾಡೋಣ. ಎರಡೂ ಕೈಗಳನ್ನು ವರ್ಕ್ ಮಾಡ್ತಾ ನಿಧಾನವಾಗಿ ಮುಖ, ಹಣೆ, ಕೆನ್ನೆಗಳು, ಭುಜಗಳು, ಕೈಗಳು ಎಲ್ಲವನ್ನ ಸ್ಪರ್ಶ ಮಾಡ್ತಾ ಬರೋಣ. ನಿಧಾನವಾಗಿ ನಿನ್ನ ಆರೋಗ್ಯವಂತ ಶರೀರ, ಚೈತನ್ಯವಂತ ಶರೀರವನ್ನ ಸ್ಪರ್ಶ ಮಾಡ್ತಾ ಮತ್ತೊಮ್ಮೆ ಕೈಗಳು ವರ್ಕ್ ಮಾಡ್ತಾ ತಲೆಯನ್ನು ಬಗ್ಸಿ ಹಸ್ತಗಳು ನೋಡ್ತಾ ಈ ಮಂತ್ರವನ್ನು ಹೇಳೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಹಾಗೆ ಭೂಮಿ ತಾಯಿನ ನಮಸ್ಕಾರ ಮಾಡ್ಕೊಳ್ಳಿ. ನನಗೆ ಜನ್ಮ ಕೊಟ್ಟ ತಾಯಿ 9 ತಿಂಗಳ ಕಾಲ ಒತ್ತರ ಜನ್ಮ ಭೂಮಿ ತಾಯಿ ನನ್ನ ಸದಾ ಕಾಲ ಓದ್ತಾ ಇದ್ದಾಳೆ. ಈ ಭೂಮಿ ತಾಯಿಗೆ ಸಂಪೂರ್ಣ ಕೃತಜ್ಞತೆಗಳ ಅರ್ಪಿಸ್ತಾ ನಿಮ್ಮ ಜಾಗದಲ್ಲಿ ನೀವು ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ತಾ ಈಗ ತುಂಬಾ ನೀರು ಕುಡೀರಿ. ನೀರು ಕುಡಿಬೇಕಾದ್ರೆ ಆ ಗಂಗಾ ತಾಯಿಗೆ ಕೃತಜ್ಞತೆಗಳ ಅರ್ಪಿಸಿ. ಗಂಗಾ ತಾಯಿಗೆ ಕೃತಜ್ಞತೆ ಅರ್ಪಿಸಿ. ಗಂಗಾ, ಕಾವೇರಿ, ತುಂಗಾ ಎಲ್ರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನೀರನ್ನ ಕುಡೀರಿ. ಎಲ್ರಿಗೂ ಧನ್ಯವಾದಗಳು. ಶುಭೋದಯ. ಜೈ ಗುರುದೇವ್. ಎಲ್ರಿಗೂ ಶುಭೋದಯಗಳು.
ನಾವು ಶುಭೋದಯ ಗುರುಜಿ. ಕುಡಿತಾ ಇಲ್ಲ, ಯಾಕಂದ್ರೆ ನಾವು ಉಪವಾಸ ಜೈ ಬಿಟ್ಟಿದ್ದೀವಿ. ಗುರುದೇವ್. ಜೈ ಗುರುದೇವ್. ನಿರ್ಜಲ ಉಪವಾಸ ಇನ್ನ ಬಿಟ್ಟು 7:30ಗೆ ಆಮೇಲೆ ನೀರು ಕುಡಿತೀವಿ. ಎಲ್ರಿಗೂ ಶುಭವಾಗಲಿ. ಜೈ ಗುರುದೇವ.